ಸೊ ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡು ಅಂತ ನನಗೆ ಅಸೋಸಿಯೇಟ್ ಡೈರೆಕ್ಟರ್ ಒಂದು ಯಾವುದೋ ಒಂದು ಮನೆಗೆ ತೋರಿಸಿದ್ರು. ನನಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಅಲ್ಲೇ ಆಗಿದ್ದು ಆ್ಯಕ್ಚುಲಿ ಲೈಫಲ್ಲಿ. ಸೊ ಅವ್ರು ಹೋಗಿದ ತಕ್ಷಣ ಅವ್ರಿಗೆ ಯಾವ ಕಮ್ಯುನಿಟಿ ನನಗೆ ಗೊತ್ತಿಲ್ಲ, ಇಮಿಡಿಯೇಟಾಗಿ ನೀವು ಯಾವ ಜಾತಿಯವರೋ ಏನೋ ಗೊತ್ತಿಲ್ಲ, ಇಲ್ಲೆಲ್ಲ ಬರಬಾರ್ದು ಅಂತ ಅಂದ್ಬಿಟ್ಟು ನನಗೆ ಒಂಥರ ಕಾನೂನು ನನಗೆ ಲಾಯರ್ ಅನ್ನೋ ವೃತ್ತಿ ಕೊಟ್ಟಿದೆ. ಚಡ್ಡಿಯಲ್ಲಿ ನಿಂತ್ಕೋಬೇಕು, ಮೈ ತುಂಬಾ ಎಣ್ಣೆ ಹಾಕೋಬೇಕು, ಬಿಸಿಲಲ್ಲಿ ನಿಂತ್ಕೋಬೇಕು, ಕಪ್ಪಗಾಗ್ಬೇಕು. ನಾನು ರಿಹರ್ಸಲ್ಗೆ ಅಂತ ಹೋದೆ, ಓಡ್ತಾ ಇದ್ದೆ, ಯಾರು ಫಸ್ಟ್ ಭೇಟಿ ಹಂಗೆ ಸರ್ ಆಗಿರೋದು. ನಾವಿಬ್ಬರು ಫಸ್ಟ್ ಭೇಟಿ. ನಾವು ಸಿನಿಮಾ ಹೀರೋಯಿನ್ ಅಂದ್ರೆ ಚೆನ್ನಾಗಿ ಸರಿ ತೋರ್ಸ್ಬೇಕಲ್ಲ ಸರ್, ಚಡ್ಡಿ ಹಾಕ್ಬಿಟ್ಟು ನೀವು ಹೀರೋಯಿನ್ ಚಡ್ಡಿ ಹಾಕೆಲ್ಲ ತೋರಿಸಿದಾರೆ. ಈಗ ಕಾಂತಾರದಲ್ಲಿ ನಾವು ನೋಡಿದಾಗ ಇಂಟರ್ವೆಲ್ ಅಲ್ಲಿ ವಿಲನ್ ಸರ್ಗೆ, ಕಿಶೋರ್ ಸರ್ಗೆ ಬ್ಯಾಕ್ ಫೈರ್ ಆಗತ್ತಲ್ವಾ, ಆತರ ವರ್ಷನಾಗ ಬ್ಯಾಕ್ ಫೈರ್ ಆಯ್ತು. ಮದ್ದು ಕಣ್ಣೊಳಗಡೆ ಹೋಗಿ ಸುಟ್ಟು ಬಿಡ್ತು. 3/4 ಗಂಟೆ ಕಣ್ಣು ಕಾಣಿಸ್ಲಿಲ್ಲ ಸರ್. ಇವರಪ್ಪ ಬಂದು ಹಿಡಿದ್ರಲ್ಲಿ ನಿಸೀಮ. ಹಾಯ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಇತ್ತೀಚೆಗಂತೂ ಹೊಸಬರ ಸಿನಿಮಾ ಸಖತ್ ಬರ್ತಾನೆ ಇದೆ. ಅದರಲ್ಲೂ ಕೂಡ ಕೆಲವರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಗೆಲುವನ್ನ ಕಾಣ್ತಾ ಇದ್ದಾರೆ. ಸೊ ಅದೇ ಸಾಲಿಗೆ ಈಗ ಮತ್ತೊಂದು ಸಿನಿಮಾ ಬರ್ತಾ ಇದೆ, ಧೈರ್ಯಂ ಸರ್ವತ್ರ ಸಾಧನಂ. ಸೊ ಸಿನಿಮಾ ಟೈಟಲ್ ಅಲ್ಲೇ ಒಂದು ಕ್ಯಾಚ್ ಇದೆ, ಒಂದು ಪಂಚಿಂಗ್ ವರ್ಡ್ ಇದೆ. ಸೊ ಏನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಸಿನಿಮಾದ ಟೀಮ್ ನನ್ನ ಜೊತೆ ಇದೆ, ಮಾತಾಡಿಸ್ತಾ ಹೋಗ್ತೀನಿ. ಫಸ್ಟ್ ವೆಲ್ಕಮ್ ಅಣ್ಣ. ನಮಸ್ತೆ ಎಲ್ರಿಗೂ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಹೇಗಿದ್ದೀರಾ? ಎಸ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನನಗೆ ಟೈಟಲ್ ತುಂಬಾನೇ ಇಷ್ಟ ಆಯ್ತು, ಧೈರ್ಯಂ ಸರ್ವತ್ರ ಸಾಧನಂ. ಸೊ ಇದನ್ನ ಇಟ್ಟಂತ ಡೈರೆಕ್ಟ್ ಇಂದಾನೆ ಶುರು ಮಾಡ್ತೀನಿ. ಸರ್ ಏನಕ್ಕೆ ಈ ಒಂದು ಟೈಟಲ್ ನ ಚೂಸ್ ಮಾಡಿದ್ರೆ? ಯಾಕಂದ್ರೆ ಈ ಟೈಟಲ್ ನಾನು ನೋಡ್ತಾ ಇದ್ದಿದ್ದು ಪೊಲೀಸ್ ವ್ಯಾನ್ಗಳ ಮೇಲೆ, ಪೊಲೀಸ್ ಜಾಸ್ತಿ ಆ ಒಂದು ಡಿಪಾರ್ಟ್ಮೆಂಟ್ ಯೂಸ್ ಮಾಡುವಂಥದ್ದು. ಸೊ ನಿಮಗೂ ಈ ಒಂದು ಟೈಟಲ್ ಇಡಬೇಕಾಗಿದ್ದು ಏನಕ್ಕೆ ಅಂತ? ಇಲ್ಲ, ಉತ್ತರ ನೀವೇ ಹೇಳ್ಬಿಟ್ರೆ. ಸಿಕ್ತು ಟೈಟ್ಲ್, ಎಲ್ಲಿ ಸಿಕ್ತು ಅಂತ ನೀವೇ. ಡ್ಯಾಡಿ ಪೊಲೀಸ್ ಅದಕ್ಕೆ ಗ್ರೇಟ್. ಅಂದ್ರೆ ನಾನು ಕೂಡ ಸ್ಕ್ರಿಪ್ಟ್ ಆದ್ಮೇಲೆ ಅದರೊಂದು ಕೆಲವೊಂದು ಥಿಯರೀಸ್ಗೋಸ್ಕರ, ರಿಸರ್ಚ್ಗೋಸ್ಕರ, ಕೆಲವೊಂದು ಇನ್ಫಾರ್ಮೇಶನ್ಸ್ಗೋಸ್ಕರ ನಾನು ಪೊಲೀಸ್, ಲಾಯರ್ಸ್ ಆ ಥರ ವಿಷಯಗಳಿದ್ದಾಗ ಅವ್ರ ಹತ್ರ ಎಲ್ಲ ನಾನು ಇನ್ಫಾರ್ಮೇಶನ್ಸ್ ತಗೊಳಕ್ ಹೋಗ್ತಾ ಇರ್ತೀನಿ. ತುಮಕೂರಲ್ಲಿ DVSP ನವೀನ್ ಸರ್ ಅಂತ ಇದ್ದಾರೆ, ಅವ್ರನ್ನ ನಾನು ಮೀಟ್ ಆಗಕ್ಕಂತ ಹೋಗ್ತೀನಿ. ಮೀಟ್ ಆದ್ಮೇಲೆ ಅವ್ರ ಹತ್ರ ಎಲ್ಲ ಕತೆ ಹೇಳ್ತೀನಿ. ಸೋ ಹ್ಯಾಪಿ, ಬನ್ನಿ ವೆಪನ್ಸ್ಗಳದೆಲ್ಲ ತೋರಿಸ್ತೀನಿ ಹೇಗಿರುತ್ತೆ ಅಂತ ಜೈಲ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಆ ಕಾರಾಗೃಹದ ಮೇಲ್ಗಡೆ ಲೈನ್ ಇದೆ, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಇತ್ತು. ವ್ಯಾನ್ ನಿಂತಿತ್ತು, ಅಲ್ಲೂ ಇತ್ತು. ಸೊ ಪ್ರೊಡ್ಯೂಸರ್ ನಾನು ಹೇಳಿದೆ, ಹೀರೋಗೂ ನಾನು ಹೇಳಿದೆ, ಹೇಗಿದೆ ಟೈಟ್ಲ್ ಅಂತ. ಸೂಪರ್ ಆಗಿದೆ ಅಂತ, ಇದೇ ನಮ್ಮ ಸಿನಿಮಾ ಟೈಟ್ಲ್ ಅಂತ. ಅಲ್ಲಿಂದ ಶುರು. ಸೊ ನನಗೆ ನನ್ನ ಸಿನಿಮಾಗೆ ತುಂಬಾ ಆಪ್ಟ್ ಆಗಿತ್ತು. ಯಾಕಂದ್ರೆ ಏನಾಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ಈಗ ನಿಮ್ಮನ್ನ ನಾನು ನನ್ನ ಹಾಳಾಗಿ ಮಾಡ್ಕೋಬೇಕು, ಅಥವಾ ನಿಮ್ಮನ್ನ ನಾನು ಹೇಗ್ ಕರಿಬೋದು ಅಂದ್ರೆ, ಅದು ಗುಲಾಮ್ಗಿರಿಯಾಗೆ ನಾನು ಹೇಗೆ ತಗೋಬೇಕು ಅಂದ್ರೆ, ಫಸ್ಟ್ ನಿಮ್ಮ ಹತ್ರ ಇರೋ ಧೈರ್ಯ ಕಿತ್ಕೊಬಿಡ್ತೀನಿ. ನಿಮ್ಮ ಹತ್ರ ಧೈರ್ಯ ಕಿತ್ಕೊಬಿಟ್ಟೆ ಅಂದ್ರೆ ನಾನು ಆಟೋಮೆಟಿಕಲಿ ನಾನು ಏನ್ ಹೇಳ್ತೀನಿ ಅದು ನೀವು ಫಾಲೋ ಮಾಡಕ್ ನಿಂತ್ಕೊಳ್ತೀರ. ನಿಮ್ಮಲ್ಲಿ ಧೈರ್ಯ ಇರಲ್ಲ. ಸೊ ಹಾಗಾಗಿ ಮತ್ತೆ ಆ ವ್ಯಕ್ತಿಗೆ ಧೈರ್ಯ ತಗೊಂಡಾಗ ಅವ್ನಿಗೆ ಅನಿಸ್ಬೇಕು, ಧೈರ್ಯ ಒಂದಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಧೈರ್ಯ ಮತ್ತೆ ಆಗುತ್ತಲ್ಲ, ಆ ಮ್ಯಾಜಿಕ್ ಮೂಮೆಂಟ್ ಇದೆ. ಹಾಗಾಗಿ ತುಂಬಾ ಸೂಟ್ ಆಗುತ್ತೆ ನನ್ನ ಸಿನಿಮಾಗೆ ಆ ಟೈಟ್ಲು. ಸೂಪರ್ ಸೂಪರ್. ಅಂಡ್ ನೆಕ್ಸ್ಟ್ ಹೀರೋ ಹೋಗ್ಬಿಡ್ತೀನಿ, ನಿಮ್ಮ ಮೊದಲನೇ ಸಿನಿಮಾ. ಸೊ ಮೊದಲನೇ ಸಿನಿಮಾದಲ್ಲಿ ಇಂಥ ಸಖತ್ತಾಗಿರೋ ಟೈಟಲ್ ಸಿಕ್ಕಿದೆ, ಈ ಮೂಲಕ ನೀವು ಎಂಟ್ರಿ ಕೊಡ್ತಿದ್ರೆ. ಫಸ್ಟ್ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಅಂತ ಹೇಳ್ತೀನಿ. ಎಸ್, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿಯಾಗಿದೆ ಸರ್. ಅಂಡ್ ಅಟ್ ದಿ ಸೇಮ್ ಟೈಮ್ ವೆರಿ ಟೆನ್ಸ್. ಫಸ್ಟ್ ಸಿನಿಮಾ ಆಗಿರೋ ಕಾರಣದಿಂದ ಜನ ಹೇಗೆ ನನ್ನ ಸ್ವೀಕರಿಸ್ತಾರೆ, ಅವ್ರ ಹೇಗೆ ಇರತ್ತಲ್ವಾ. ಫಸ್ಟ್ ಮೊದಲನೇ ಹೆಜ್ಜೆ ಮಗುಗೆ ಇದು. ಸೊ ಮಗು ತುಂಬಾ ಭಯದಲ್ಲಿ ಟೆನ್ಷನ್ ಕೂತಿದೆ. ಆದ್ರೂ ಟೈಟ್ಲ್ ಅಲ್ಲೇ ಇದೆ, ಆ ಧೈರ್ಯ ನಿಮ್ಮಲ್ಲಿ ಇರ್ಲಿ ಅಂತ. ಧೈರ್ಯ ಅನ್ನೋದು ಇದೆ. ಅಟ್ ಎಂಡ್ ಆಫ್ ದಿ ಡೇ ಆಡಿಯನ್ಸ್ ದೇವರ ಅಭಿಮಾನಿ ದೇವರುಗಳು ಅಂತಾರಲ್ಲ ಸರ್, ಅವರು ಎಷ್ಟು ಚೆನ್ನಾಗಿ ಸ್ವೀಕರಿಸ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ, ಅಟ್ ದಿ ಸೇಮ್ ಟೈಮ್ ಟೆನ್ಷನ್ ಅಷ್ಟೇ. ಸೂಪರ್. ಅಂಡ್ ಹೀರೋಗೂ ಫಸ್ಟ್ ಸಿನಿಮಾ, ಡೈರೆಕ್ಟರ್ಗೂ ಫಸ್ಟ್ ಸಿನಿಮಾ. ಆದ್ರೆ ಹೀರೋಯಿನ್ ಮಾತ್ರ ಇದು ಫಸ್ಟ್ ಸಿನಿಮಾ ಅಲ್ಲ, ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಇಬ್ರು ಮಧ್ಯದಲ್ಲಿ ಒಂದು ಸೀನಿಯರ್ ಅಂತಾನೆ ಹೇಳ್ಬೋದು ನಿಮ್ಮನ್ನ ಹಂಗಾರೆ. ಈ ಧೈರ್ಯಂ ಸರ್ವತ್ರ ಸಾಧನಮಲ್ಲಿ ಸೊ ನಾನು ಟ್ರೈಲರ್ ನೋಡಿದೆ, ಲಾಯರ್ ಅನ್ನೋದು ನನಗೆ ಗೊತ್ತಾಯ್ತು. ಸೊ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾ ಕತೆ ಕೇಳಿದ ತಕ್ಷಣ ನನಗೆ ಮಾಡೋಣ ಅಂತ ಅನ್ನಿಸ್ತು. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿರೋ ಕಂಟೆಂಟ್ ಇದು. ನಾನು ಮಾಡಿರೋ ಇಷ್ಟು ಸಿನಿಮಾಗಳಲ್ಲೂ ಇದೊಂದು ಸ್ಪೆಷಲ್ ಕ್ಯಾರೆಕ್ಟರ್. ಎಲ್ಲ ಸಿನಿಮಾದಲ್ಲೂ ಇನ್ನೋಸೆಂಟ್, ಕ್ಯೂಟ್ ಬಬ್ಲಿಯಾಗಿ ಕಾಣಿಸ್ಕೊಂಡ್ರೆ, ಈ ಸಿನಿಮಾದಲ್ಲಿ ತುಂಬ ಡೇರಿಂಗ್ ಆಗಿ, ತುಂಬ ಸ್ಟ್ರಾಂಗ್ ಆಗಿ, ತುಂಬ ಗತ್ತಿರೋಂಥ ಹುಡುಗಿ, ಇಡೀ ವಿಲೇಜ್ಗೆ ಎಜುಕೇಟೆಡ್. ಸೊ ಪ್ರತಿಯೊಂದು ಹೆಜ್ಜೆನಲ್ಲೂ ಹೀರೋಗೆ ವಿಲೇಜಸ್ಗೆ ಸಪೋರ್ಟ್ ಮಾಡ್ಕೊಂಬರುವಂಥ ಒಂದು ಕ್ಯಾರೆಕ್ಟರ್. ತುಂಬ ಚೆನ್ನಾಗಿದೆ ಇದು. ಸೊ ಇಷ್ಟಪಟ್ಟು ಮಾಡಿದ್ದೀನಿ. ಸೂಪರ್. ಆ್ಯಂಡ್ ನೆಕ್ಸ್ಟ್ ಡೈರೆಕ್ಟ್ರಿಗೆ ಹೋಗ್ತೀನಿ, ಟ್ರೈಲರ್ ನೋಡಿರೋದ್ರಿಂದ. ಸರ್ ಈ ಸಿನಿಮಾ ನೋಡ್ತಿದ್ದಂಗೆ ನನಗೆ ಒಂದು ಅನ್ಸಿದ್ದು ಏನು ಅಂತಂದರೆ, ಯಾವ ಕಾಲಘಟ್ಟದ ಸಿನಿಮಾ ಅಂತ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು, ಒಂದು ಗನ್ ಸೌಂಡ್ಗಳೆಲ್ಲ ಆಗ್ತಾ ಇರುತ್ತೆ. ಸೊ ಒಂದಷ್ಟು ಜಾತಿ ವ್ಯವಸ್ಥೆ ಅಂತ ಅನ್ಸುತ್ತೆ. ಇನ್ನೊಂದು ಸರಿ ನೋಡ್ತಾ ಇದ್ರೆ ನಕ್ಸಲೇಟ್ದ ಅಂತ ಅನ್ಸುತ್ತೆ. ಒಂದಷ್ಟು ಕ್ವಶನ್ಸ್ಗಳೆಲ್ಲ ಮೂಡ್ತಾ ಇದೆ. ಸೊ ಏನ್ ಅಸಲಿ ಸ್ಟೋರಿ? ಫುಲ್ ಬಿಟ್ಕೊಡಲ್ಲ ಅಂತ ಗೊತ್ತು, ಹೇಳೋದ ಟ್ರೈಲರ್. ಮೊದಲನೇ ಪ್ರಶ್ನೆಗೆ ಉತ್ತರ ಏನಂದ್ರೆ, ಇದು ಯಾವ ಕಾಲಘಟ್ಟದ್ದು ಅಂತ ಬಂದ್ರೆ, ಕತೆ ಬಂದು ನಿಮಗೆ ಒಂದು
64 ನಡೆದಿರೋಂಥ ಒಂದು ಸತ್ಯ ಘಟನೆ ಇದು, ಓಕೆನಾ. ಎಲ್ಲಿ ಅನ್ಸುತ್ತೆ? ಅದಕ್ಕೆ ನಾನು ಈಗ ಕಂಟೆಂಪ್ರರಿ ಆಗಿ ಈಗ ಪ್ರೆಸೆಂಟ್ ಒಂದು 2016, 17, 18, 19 ಕಾಲಘಟ್ಟದಲ್ಲಿ ನಡೆಯೋ ಥರ ಅದನ್ನ ಚೂರು ಮಾಡಲ್ ಮಾಡಿಕೊಂಡು ಕೆಲವೊಂದು ಬದಲಾವಣೆಗಳು ಮಾಡಿಕೊಂಡು ಮಾಡಿದ್ದೀನಿ. ಇದು ಪ್ರೆಸೆಂಟ್ ನಡೆಯೋ ಅಂತ ಕಥೆಯಾಗಿ ನಾನು ತೊಗೊಂಡೋಗಿದ್ದೀನಿ. ಕತೆ ಅಂತ ಬಂದರೆ ಇದು ಕತೆ ಪ್ರತಿಯೊಬ್ಬರ ಕತೆ ಇದು. ಅವ್ರ ಮನೆಯಲ್ಲಿ ಅವ್ರ ಜೀವನದಲ್ಲಿ ಸುತ್ತಮುತ್ತ ಎಲ್ಲ ನೋಡಿರ್ತಾರೆ, ಆ ಥರದ್ದು ಒಂದು ಕತೆ. ಒಂದು ಇಟ್ಸ್ ಎ ಪ್ಯೂರ್ ಎಮೋಷನಲ್ ಬ್ಲೆಂಡರ್ ನನ್ನ ಸಿನಿಮಾ ಬಂದು. ಎರಡನೇ ಪ್ರಶ್ನೆ, ಜಾಸ್ತಿ ವ್ಯವಸ್ಥೆ ಬಗ್ಗೆ ಇದೆಯಾ ಅಂತ. ಜಾತಿ ನಾನು ಅದೇ ಹೇಳೋದು, ನೋಡಿ ಭೂಮಿ ಮೇಲೆ ಜಾತಿ ಇಲ್ದೇ ಇರೋ ಜಾಗನೇ ಇಲ್ಲ. ನಾನು ಹೇಳ್ತಾ ಇರೋದು, ಪ್ರಕೃತಿ ಒಳಗಡೆ ಜಾತಿ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಗಾರ್ಡನ್ ತಗೊಂಡ್ರೆ ಎಷ್ಟು ಮರಗಳಿದೆ. ಆ ಮರ ಬೇರೆ ಜಾತಿ, ಈ ಮರ ಬೇರೆ ಜಾತಿ, ಆ ಮರನೂ ಬೇರೆ ಜಾತಿ. ಆ ಒಂದು ಮರ ಇನ್ನೊಂದು ಮರದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಜಗಳ ಮಾಡ್ಕೊಳ್ಳಲ್ಲ. ನಾನು ಈ ಜಾತಿ, ನಾನು ಹಿಂಗಿಂದ ಹಿಂಗೆ ಅನ್ನಲ್ಲ. ಪಕ್ಷಿಗಳಲ್ಲೂ ಅಷ್ಟೇ ನಾನಾ ಜಾತಿ ಇದೆ. ಕೋಗಿಲೆ ಒಳಗಡೆ ನಾನಾ ಜಾತಿ ಇದೆ. ಚುಂಚು ಕೋಗಿಲೆ ಅಂತ ಕರಿತೀವಿ, ಕಪ್ಪು ಕೋಗಿಲೆ ಅಂತ, ಕೆಂಪು ಕೋಗಿಲೆ ಅಂದ್ರೆ ಕೆಂಪು ಮೂತಿ ಇರತ್ತದು. ಈ ತರದೇ ನಾನಾ ಜಾತಿಯ ಕೋಗಿಲೆಗಳಿದಾವೆ. ಆ ಪಕ್ಷಿಗಳು ಕೂಡ ಕಿತ್ತಾಡ್ಕೊಳ್ಳಲ್ಲ. ಈ ಜಾತಿ ನಿಂದ ಆ ಜಾತಿ, ಈ ಜಾತಿ ಅಂತ ಕಿತ್ತಾಡ್ಕೊಳ್ಳಲ್ಲ. ಭೂಮಿ ಮೇಲೆ ಜಾತಿಗೋಸ್ಕರ ಕಿತ್ತಾಡೋ ಒಂದೇ ಒಂದು ಪ್ರಾಣಿ ಮನುಷ್ಯ ಪ್ರಾಣಿ. ಅದಿಲ್ದಿರೋ ಜಾಗ ಇಲ್ಲ. ನಿಮಗೆ ಸಿನಿಮಾ ಒಳಗಡೆ ಅದು ಕೂಡ ಒಂದು ಸ್ವಲ್ಪ ಕೋಟ್ ಆಗ್ತಾ ಹೋಗುತ್ತೆ. ಮೂರನೇ ಪ್ರಶ್ನೆ, ನಕ್ಸಲೈಟ್ ಅಂತ. ಇಲ್ಲ, ನಕ್ಸಲೈಟ್ಸ್ ಅಂತಲ್ಲ. ನಕ್ಸಲೈಟ್ಸ್ ಮನೋಭಾವಗಳೇ ಬೇರೆ ಇರುತ್ತೆ. ಅಂದ್ರೆ ನಾನು ಹೇಳೋದು, ಅವ್ರ ಉದ್ದೇಶಗಳಾಗ್ಬೋದು. ಈಗ ಸಂವಿಧಾನ ಅಂತ ಬಂದಾಗ ನಾವೆಲ್ಲರೂ ಸಂವಿಧಾನದ ಕೈ ಕೆಳಗಡೆ ಇರೋ ಅಂತವ್ರು ನಾವೆಲ್ಲರೂ. ಒಬ್ಬ ವ್ಯಕ್ತಿನ ಒಡೆಯೋದಾಗ್ಬೋದು, ಬಡಿಯೋದಾಗ್ಬೋದು, ಅಥವಾ ಹಿಂಸೆ ಮಾಡೋದಾಗ್ಬೋದು ಸಂವಿಧಾನಕ್ಕೆ ವಿರೋಧ ಅದು. ಸೊ ಆ ತರದ್ದು ಕತೆ ಅಲ್ಲ. ಫಸ್ಟ್ ಎರಡು ಕೇಳಿದ ಕ್ವಶನ್ ಹಂಗಾದ್ರೆ ಸರಿ ಇದೆ. ಎಸ್. ಅಂಡ್ ನಿಮಗೆ ಫಸ್ಟ್ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ ಸ್ಯಾಂಡಲ್ವುಡ್ಗೆ. ಅಂಡ್ ಪ್ರತಿಯೊಬ್ಬ ಕನ್ಸು ಕಾಣ್ತಾ ಇರ್ತಾರೆ, ಪ್ರತಿಯೊಬ್ರು ಕೂಡ ಹೀರೋ ಆಗ್ಬೇಕು ಅಂತಂದ್ರೆ ಈ ಒಂದು ಕತೆ ಮೂಲಕ ಲಾಂಚ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಡೈರೆಕ್ಟರ್ ಬಂದು ಈ ಒಂದು ಸ್ಟೋರಿ ಹೇಳಿದಾಗ ನಿಮಗೆ ಹೆಂಗ್ ಅನ್ನಿಸ್ತು? ಫಸ್ಟ್ ಅವಕಾಶ ಸಿಕ್ಕಿದ್ರೆ ಸಾಕು ಅಂತಿತ್ತು, ಫ್ರಾಂಕ್ಲಿ ಸೇಯಿಂಗ್. ಬಟ್ ಈ ಕತೆ ಕೇಳಿದಾಗ ನನ್ಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಸಿನಿಮಾ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲರೂ ನೋಡ್ತಾರೆ. ಸೊ ಕರೆಕ್ಟ್ ಆದ ವಿಷಯನ ಹೇಳಬೇಕು ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೊಡಬೇಕು. ಅಟ್ ದಿ ಸೇಮ್ ಟೈಮ್ 95% ಎಂಟರ್ಟೈನ್ಮೆಂಟ್ ಇದ್ರೆ ಅಟ್ಲೀಸ್ಟ್ 5% ನಮ್ಮ ಕಡೆಯಿಂದ ಏನಾದ್ರು ಒಂದು ಕೊಡುಗೆ ಇರಬೇಕಲ್ಲ, ನಾಲೆಡ್ಜ್ ರೀತಿನಲ್ಲಿ. ಸೊ ಅದು ನಂಗೆ ಅನಿಸ್ತು ಸರ್, ತುಂಬಾ ಹಾರ್ಡ್ ಹಿಟ್ಟಿಂಗ್ ಆಗಿತ್ತು. ಆ್ಯಂಡ್ ನನಗೆ ನಮ್ಮ ಅಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಫ್ರಾಂಕ್ಲಿ ಅಂದ್ರೆ ಚಿಕ್ಕ ವಯಸ್ಸಿಂದ ನನಗೆ ನಮ್ಮ ಅಪ್ಪನಿಗೆ ತುಂಬಾ ಕನೆಕ್ಟಿವಿಟಿ ಬಾಂಡ್ ಇದೆ. ಈ ಕತೆ ಕೇಳಿದಾಗ ಅದು ಎಲ್ಲೋ ಪರ್ಸ್ನಲಿ ನನಗೆ ಅದು ಇನ್ನೂ ಜಾಸ್ತಿ ಕನೆಕ್ಟ್ ಆಯ್ತು. ಇಲ್ಲ, ಈ ಕತೆ ಮಾಡ್ಲೇಬೇಕು ಸರ್, ಬುಕ್ ನಾನು ಮಾಡೇ ಮಾಡ್ತೀನಿ ಅಂತ ಫೈಟ್ ಮಾಡಿ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ಅಂದ್ರೆ ಟ್ರೈಲರ್ ಎಲ್ಲ ಅದೊಂದು ನೋಡಿದೆ, ಅಪ್ಪ ಅಂತ ಕಿರ್ಚ್ಕೊಂಡ್ ಬರೋದು, ಅಮ್ಮ ಅಂತ ಕಿರ್ಚ್ಕೊಂಡ್. ಆಕ್ಚುಲಿ ಅದು ಕೂಡ ತುಂಬಾ ಕೋಇನ್ಸಿಡೆನ್ಸ್ ಸರ್. ನನ್ನ ಫಸ್ಟ್ ಶಾಟ್ ಕೂಡ ಟ್ರೈಲರ್ ಅಲ್ಲಿ ಅಪ್ಪ ಅಂದ್ರಿಂದಾನೆ ಸ್ಟಾರ್ಟ್ ಆಗೋದು. ತುಂಬಾ ಖುಷಿ ಆಗತ್ತೆ. ಅಂಡ್ ಅವ್ರು ನನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲೇ ಇಂಟ್ರಡ್ಯೂಸಿಂಗ್ ಅಂತ ಇದ್ದು ನಿಮ್ಮ ಹೆಸರು ಇರುತ್ತೆ. ಸೂಪರ್. ಈ ಒಂದು ಕತೆ ಈಗ ನೀವು ಹೇಳಿದ್ರಿ, ಬಬ್ಲಿ ಕ್ಯಾರೆಕ್ಟರ್, ಲವ್, ಈ ತರ ಒಂದಷ್ಟು ಸಬ್ಜೆಕ್ಟ್ಗಳು ಬರ್ತಾ ಇತ್ತು ಅಂತ. ಇದು ಟ್ರೈಲರ್ ಅಲ್ಲೇ ಗೊತ್ತಾಗ್ತಾ ಇದೆ ಒಂದು ದೊಡ್ಡ ಜವಾಬ್ದಾರಿ ಇರುವಂತ ಕ್ಯಾರೆಕ್ಟರ್ ಅಂತ. ಸೊ ಇದು ಎಷ್ಟು ಪ್ಲಸ್ ಆಗುತ್ತೆ ನಿಮ್ಮ ಕರಿಯರ್ಗೆ ಸಿನಿಮಾ? ಡೆಫಿನೆಟ್ಲಿ ಅದು ಸಿನಿಮಾ ಚೆನ್ನಾಗಾಯ್ತು ಅಂದರೆ ಎಲ್ಲರ ಲೈಫಿಗೂ ಪ್ಲಸ್ ಆಗುವಂಥ ಕ್ಯಾರೆಕ್ಟರ್ಸ್ ಎಲ್ಲರೂ ಪ್ಲೇ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿರೋ ಕ್ಯಾರೆಕ್ಟರ್ಸ್ ಡೈರೆಕ್ಟರ್ ಎಲ್ರಿಗೂ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ತುಂಬ ಗತ್ತಿರೋಂಥ ಒಂದು ಪಾತ್ರ, ನಾನು ಅಲ್ಲದೆ ಇರೋ ಒಂದು ಪಾತ್ರ. ನಾನು ರಿಯಲ್ ಆಗು ತುಂಬ ಇನ್ನೋಸೆಂಟ್, ತುಂಬ ಬಬ್ಲಿ ಆಗಿರ್ತೀನಿ. ಬಟ್ ಅದರಲ್ಲಿ ನನಗೆ ಹೇಳೋರು ಇಲ್ಲ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗು ಅಂತ. ಸೊ ಅಷ್ಟು ಡೇರಿಂಗ್ ಆಗಿರೋವಂಥದ್ದು, ಹೆದರದೇ ಇಲ್ಲ ಯಾರಿಗೂ. ಆ ಥರ ಒಂದು ಬುಲೆಟ್ ಓಡಿಸೋದಿರ್ಬೋದು, ಬಂದೂಕ್ ಶೂಟ್ ಮಾಡೋದು, ಅವನಿಗೂ ಟ್ರೈನ್ ಮಾಡೋ ಅಂತ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಸೊ ಆಫ್ ದ ಸ್ಕ್ರೀನ್ ಆ ಸೌಂಡ್ ಕೇಳಿದ್ರೆ ಹೆದರ್ಕೊಳ್ಳೋ ಹುಡುಗಿ ನಾನು. ಸೊ ಚೆನ್ನಾಗಿ ಅನ್ನಿಸ್ತು ಇದು ಮಾಡ್ಬೇಕಾದ್ರೆ. ಗನ್ ಶೂಟ್ ಎಲ್ಲ ಚೆನ್ನಾಗಿ ಮಾಡಿದ್ರೆ. ಎಸ್, ಕಲ್ತ್ಕೊಂಡಿದ್ದೀನಿ. ಇವಾಗ ಕೊಟ್ರೆ ಮಾಡ್ತೀನಿ. ಚೆನ್ನಾಗಿ ಗುರಿ ಇಡ್ತೀನಿ ಹಂಗಾರೆ. ಹೆಂಗ್ ಕಲ್ಸ್ಕೊಟ್ರು ಅವರು? ಇವರಿಬ್ರು ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಹೆಂಗ್ ಕಲ್ಸ್ಕೊಟ್ರು ಗುರಿ ಇಡೋದು ಅಂತ? ಗುರಿ ಇಡೋದ ಸರ್ ತುಂಬಾ ನೀವು ಮೂವಿಯಲ್ಲಿ ನೋಡ್ತೀರಾ, ಅಷ್ಟಿಷ್ಟು ಕಷ್ಟ ಕೊಟ್ಟಿಲ್ಲ ನನಗೆ. ಚೆನ್ನಾಗಿ ಬಟ್ಟೆ ಒಗ್ದಂಗ್ ಒಗ್ದಾರ. ಆನ್ ಸ್ಕ್ರೀನ್ ಸರ್, ಆಫ್ ಸ್ಕ್ರೀನ್ ನಾನು ನಾವಿಬ್ರು ಪಾಪ ಅವ್ರನ್ನ ಬಟ್ಟೆ ಒಗ್ದಂಗ್ ಹೋಗ್ತಿದೀವಿ. ನನಗೆ ಬರ್ತಾ ಇಲ್ಲ, ಅವ್ರು ಬಿಡ್ತಾರೆ. ನಾನ್ ಸಾರಿ ಅಂದ್ರೆ
ನಾನು ಕ್ಯಾರೆಕ್ಟರ್ ಡಿಸೈನ್ಸ್ ಕ್ಯಾರೆಕ್ಟರ್ ಫ್ಯೂಚರ್ಸ್ ಮಾಡ್ಕೊಂಡಿದ್ದೆ. ನಾನು ಪರ್ಟಿಕ್ಯುಲರ್ ನಾನು ತುಂಬಾ ಕ್ಲಾರಿಟಿ ಇದೆ. ನಾನು ಇದೇ ಕ್ಯಾರೆಕ್ಟರ್ ಹೀಗೆ ಇರಬೇಕು, ಹೀಗೆ ಬಿಹೇವ್ ಮಾಡಬೇಕು ಅಂತ. ನಾನು ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇರಲಿಲ್ಲ. ಸೊ ನನಗೆ ಆ ಪಾತ್ರ ಹೀಗೆ ಬಿಹೇವ್ ಮಾಡಬೇಕಾಯ್ತು. ಕಾಸ್ಟ್ಯೂಮ್ ಇಂದ ಹಿಡ್ಕೊಂಡು ಪಾಪ ನಾನು ಲಿಫ್ಟಿಕ್ ಹಾಕೋ ಬಂದ್ರೆ ವಾಪಸ್ ಕಳಿಸ್ತಿದ್ದೆ, ಹೋಗಿ ಲಿಫ್ಟಿಕ್ ಕಳಿಸ್ಕೊಂಡು ಮೇಕಪ್ ಇದ್ರೆ ಮೇಕಪ್ ತೆಗಿ ಅಂತ. ನನ್ಗೆ ಇವತ್ತು ಇಷ್ಟ. ಅವ್ರಿಗೆ ತುಂಬಾ ಹುಷಾರಿರ್ಲಿಲ್ಲ, ಆಲ್ರೆಡಿ ಸ್ವಲ್ಪ ಸ್ಕಿನ್ ಟೆನ್ ಆಗಿತ್ತು. ನೋಡಿ ಇವತ್ತು ನಾನು ಹೀರೋಯಿನ್ ಸಿಕ್ಕಿಲ್ಲ. ಹೌದು, ಸ್ಕಿನ್ ಫುಲ್ ತುಂಬಾ ಬಿಸಿಲಲ್ಲಿ ಶೂಟ್ ಮಾಡ್ತಿದ್ದೆ, ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್, ಒಂದೇ ಶೆಡ್ಯೂಲ್. ಅದು ಫುಲ್ ಸ್ಕಿನ್ ಟ್ಯಾನ್ ಆಗಿತ್ತು ಅಂಡ್ ಹುಷಾರಿಲ್ದೆ ಫುಲ್ ಡಲ್ ಆಗ್ಬಿಟ್ಟಿದ್ದೆ. ಅವಾಗ ಫುಲ್ ಕ್ಯಾಮ್ರಾಮನ್ಗೆ ಹೋಗಿ ಖುಷಿ, ಹಿಂಗಿರ್ಬೇಕಿತ್ತು ಡೇ ಒನ್ ಇಂದ ಅಂತ. ನಾನು ಅಯ್ಯೋ ಇಷ್ಟು ಕೆಡ್ದಾಗ ಕಾಣಿಸ್ತಾ ಇದ್ದೀನಿ. ನನಗೆ ಆ ಕ್ಯಾರೆಕ್ಟರ್ ತುಂಬಾ ಆ ಕ್ಯಾರೆಕ್ಟರ್ ಆಗಿ ಇರಬೇಕಿತ್ತು. ನಾನು ಒನ್ ಡೇ ಲಿಪ್ಸ್ಟಿಕ್ ಹಚ್ಕೊಂಡು ಹೋದೆ. DOP ಫುಲ್ ಜೋರಾಗಿ ಹೇಳಿ ಅವರಿಗೆ ಲಿಪ್ಸ್ಟಿಕ್ ಹಚ್ಬೇಡಿ ಅಂತೆಲ್ಲ ಅಂದ್ರ, ನೆಕ್ಸ್ಟ್ ಡೇ ಅಷ್ಟೇ ಲಿಪ್ಸ್ಟಿಕ್ ಟಚ್ ಮಾಡ್ತಿರ್ಲಿಲ್ಲ. ಈ ಸಿನಿಮಾದಲ್ಲಿ ಮೇಕಪ್ ಹಾಕಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನಾನು ಒಬ್ಬನೇ ಸರ್. ಅದು ಡಲ್ ಮೇಕಪ್. ಕಲರ್ ಜಾಸ್ತಿ ಅಂದ್ರೆ ಇವ್ರು ಸ್ವಲ್ಪ ಟ್ಯಾನ್ಗಿನ್ ಆಗಿಲ್ವಾ, ಬ್ರೈಟ್ ಆಗಿದ್ರಲ್ಲ. ಅವ್ರಿಗೆ ಬರೀ ಚಡ್ಡಿ ಒಳಗಡೆ ನಿಲ್ಸಿದ್ದೆ. ಚಡ್ಡಿ ಒಳಗಡೆ 200-300 ಜನ ಇದಾರೆ. ಎಲ್ಲರೂ ಈಗ ಟೆಕ್ನಿಷಿಯನ್ಸ್ ಆರ್ ಪಾರ್ಟ್ ಆಫ್ ವರ್ಕ್ ಮಾಡ್ಕೊಂತಾ ಇದಾರೆ, ಆರ್ಟಿಸ್ಟ್ ಗಳು ರಿಹರ್ಸಲ್ಸ್ ಮಾಡ್ತಾ ಇದಾರೆ. ನನಗ್ ಒಂದೇ ಕೆಲಸ, ರಿಹರ್ಸಲ್ಸ್ ಇಲ್ಲ ಏನೂ ಇಲ್ಲ. ನನ್ಗೆ ಚಡ್ಡಿಯಲ್ಲಿ ನಿಂತ್ಕೋಬೇಕು, ಮೈ ತುಂಬಾ ಎಣ್ಣೆ ಹಾಕೋಬೇಕು, ಬಿಸಿಲಲ್ಲಿ ನಿಂತ್ಕೋಬೇಕು, ಕಪ್ಪಗಾಗ್ಬೇಕು. ನಾನ್ ರಿಹರ್ಸಲ್ಗೆ ಅಂತ ಹೋದೆ, ಓಡ್ತಾ ಇದ್ದೆ. ಫಸ್ಟ್ ಭೇಟಿ ಹಂಗೆ ಸರ್ ಆಗಿರೋದು. ನಾವಿಬ್ಬರು ಫಸ್ಟ್ ಭೇಟಿ. ಸಿನಿಮಾ ಹೀರೋಯಿನ್ ಅಂದ್ರೆ ಚೆನ್ನಾಗಿ ಸರಿ ತೋರ್ಸ್ಬೇಕಲ್ಲ ಸರ್, ಚಡ್ಡಿ ಹಾಕ್ಸ್ಬಿಟ್ಟು ನೀವು ಹೀರೋಯಿನ್ ಚಡ್ಡಿ ಹಾಕೆಲ್ಲ ತೋರ್ಸಿದಾರೆ. ಅಂದ್ರೆ ಅವ್ರು ಪಾಪ ಹುಟ್ಟಿ ಬೆಳೆದಿದ್ದೆಲ್ಲ ನಿಮ್ಗೆ ಬ್ಯಾಂಗ್ಳೂರ್ ಸಿಟಿ ಒಳಗಡೆ. ನನಗೆ ಆ ಪಾತ್ರ ಬಂದು ತುಂಬಾ ಹಳ್ಳಿ ಹುಡುಗ ಅಂದ್ರೆ ಹೇಗಿರ್ತಾನೆ, ಅವನಿಗೆ ಬೆಳಿಗ್ಗೆ ಇದ್ರೆ ಆ ಸ್ಕಿನ್ ಟೋನ್ ಇರುತ್ತೆ, ಅವ್ನಿಗೇನು ಸ್ಕಿನ್ ಮೇಲೆ ಅವ್ನು ಕಾಳಜಿ ಇರಲ್ಲ, ಹೇರ್ ಸ್ಟೈಲ್ ಮೇಲೆ ಕಾಳಜಿ ಇರಲ್ಲ. ಇವನ್ ನನ್ನ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇರ್ ಸ್ಟೈಲ್ ತುಂಬಾ ಮಿಸ್ಸಿ ಆಗಿರುತ್ತೆ. ಅವನು ಗೋಚ್ಕೊಳಕ್ ಹೋದ್ರು ಯಾಕೆ ಅದಲ್ಲ, ಹೀಗಿರ್ಬೇಕು, ಹೀಗೆ ಅದೆಲ್ಲ ಇಲ್ಲಿ ಉಗ್ರು ಒಳಗಡೆ ಎಲ್ಲ. ನಾನು ಉಗ್ರು ಕ್ಲೀನ್ ಆಗಿತ್ತು ಅಂದ್ರೆ ಬೈಯುವಿನಿ, ಮತ್ತೆ ಕೊಳೆ ಹೀಗ್ ಮಾಡ್ಕೊಂತ ಕೆಲವೊಂದ್ಸರಿ. ಎಷ್ಟು ಮೈಕ್ರೋ ಡೀಟೇಲಿಂಗ್ ಅಂತಂದ್ರೆ ಉಗುರು ಕಟ್ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಅಂಡ್ ಬಂದು ಫಸ್ಟ್ ಕೈ ತೋರ್ಸೋನು ಅವ್ರು, ಹಿಂಗ್ ಉಗುರು ತೋರ್ಸಿದ ತಕ್ಷಣ ಎಲ್ಲ ಬ್ಲಾಕ್ ಪೌಡರ್ ಫಿಲ್ ಮಾಡ್ತಾ ಇದ್ರು ಅದ್ರೊಳಗಡೆ. ಅದ್ರೊಳಗಡೆ ಕೂಡ ಅಷ್ಟು ಇವಾಗ ತೋರಿಸಿ, ಈಗ್ಲೂ ಹಂಗೆ ಇದೆ. ಅಲ್ಲ ಅವ್ರಿಗೆ ಒಂದ್ಸರಿ ತೋರಿಸಿ ಸರ್. ಆಮೇಲೆ ಸ್ನಾನ ಮಾಡ್ಕೊಂಡ್ ಬಂದ್ರೆ ಸ್ನಾನ ಮಾಡಂಗಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಏನಂದ್ರೆ ಫ್ರೆಶ್ನೆಸ್ ಆಗ್ಬಿಡುತ್ತೆ, ಆ ಫೇಸ್ ಎಲ್ಲ ಬೇರೆ ತರ ಫ್ರೆಶ್ ಇರುತ್ತೆ. ಇವ್ರಿಗೆ ಒಂದು ಅಲೋ ಇತ್ತು, ಸ್ನಾನ ಮಾಡ್ಬೋದಾಗಿತ್ತು, ಯಾಕಂದ್ರೆ ಅವ್ರು ಸಿಟಿಯಿಂದ ಬಂದಿರ್ತಾರೆ ಸ್ವಲ್ಪ. ಹಾಗಾಗಿ ಮತ್ತೆ ಇನ್ನೆಲ್ಲಾ ಕಲಾವಿದ್ರು ಅಷ್ಟೇ. ಮತ್ತೆ ಅಂದ್ರೆ ಅವ್ರ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದ್ ಮಾಡ್ಬೇಕಾಯ್ತು ಸಿನಿಮಾನ. ಪಾಪ ಅದಕ್ಕೆಲ್ಲ ತುಂಬಾ ಸಪೋರ್ಟ್. ಅಂದ್ರೆ ಒಂದು ರಿಯಲಿಸ್ಟಿಕ್ ಆಗಿ ತೋರಿಸಬೇಕು ಅನ್ನೋ ಕಾರಣಕ್ಕೆ ಇಷ್ಟೊಂದು. ಈಗ ನೀವು ಟೀಸರ್ ಟ್ರೈಲರ್ ನೋಡಿದಾಗ ನಿಮ್ಗೆ ಫೀಲ್ ಆಗುತ್ತೆ, ತುಂಬಾ ರಿಯಲಿಸ್ಟಿಕ್ ಆಗಿದೆ ಅಲ್ವಾ ಅನ್ನೋ ಫೀಲ್ ಬರುತ್ತೆ ಅಲ್ವಾ. ನನ್ ಸಿನಿಮಾ ನೋಡ್ಬೇಕಾದ್ರೆ ನಾನು ಒಂದು ವಿಟ್ನೆಸ್ ಆಗಿದ್ದೀನಿ, ನಾನು ಆ ಕತೆ ನಡಿಬೇಕಾದ್ರೆ ನಾನು ಅದ್ರೊಳಗಡೆ ಇದ್ದೀನಿ, ನನ್ನ ಕಣ್ಮುಂದೆ ನಡೀತಾ ಇದೆ ಅನ್ನೋ ಒಂದು ಫೀಲ್ ಬೇಕಾಗಿತ್ತು. ಸೊ ಅಷ್ಟು ನೈಜವಾಗಿ ನಾನು ತಗೊಂಡೋಗಿದ್ದೆ. ಸರ್ ಆಮೇಲೆ ನೀವು ಹೇಳಿದ್ರಿ 60s ಅಲ್ಲಿ ನಡೆದಿರುವಂತ ಒಂದು ರಿಯಲ್ ಬೇಸ್ಡ್ ಅಂತ. ಆ ಕಾಲದಲ್ಲಿ ನೀವು ಹೇಳ್ದಂಗೆ ಒಂದಷ್ಟು ಜಾತಿ ವ್ಯವಸ್ಥೆಗಳು ಅದು ಇದು ಎಲ್ಲ ಇತ್ತು. ಸೊ ಇವಾಗ ಸ್ವಲ್ಪ ಮಟ್ಟಿಗೆ ಎಲ್ಲೋ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಬಿಕಾಸ್ ಒಂದಷ್ಟು ಜನ ಮೆಚೂರ್ಡ್ ಆಗಿದ್ದಾರೆ, ಸ್ವಲ್ಪ ಎಜುಕೇಟೆಡ್ ಆಗಿದ್ದಾರೆ ಸಿಟಿ ಲೆವೆಲ್ಗೆ ನಾವು ಕಂಪೇರ್ ಮಾಡಿದ್ರೆ. ಬಟ್ ಇನ್ನು ವಿಲೇಜ್ ಸೈಡಲ್ಲಿ ನೀವು ಹೇಳ್ದಂಗೆ ಒಂದಷ್ಟು ವ್ಯವಸ್ಥೆ ಇರ್ಬೋದು ಈಗಲೂ. ಈಗ ನೀವು ಒಂದಷ್ಟು ಬರ್ದಿರ್ತೀರ ಹೆಂಗೆ ಏನು ಅಂತ, ಬಟ್ ಕೆಲವೊಂದು ಅನುಭವ ಆದಾಗ ಇನ್ನೂ ತುಂಬಾ ಚೆನ್ನಾಗಿ ತೋರಿಸ್ತಾರಂತೆ. ಸೊ ಅಂತ ಅನುಭವ ಏನಾದ್ರು ಆಗಿದೆಯಾ, ಇಲ್ಲ ಕೇಳಿರೋದಿದ್ಯಾ, ಓದಿರೋದಿದ್ಯಾ ಅಂತ? ಅಲ್ಲ, ಓದಿದ್ದೀನಿ, ಕೇಳಿದ್ದೀನಿ, ಅನುಭವಗಳು ಆಗಿದೆ. ಆದರೆ ಜಾತಿ ಅದೇ ನಾನು ಹೇಳ್ದಲ್ಲ, ಈಗ ನಿಮಗೆ ಎಲ್ಲಿ ಹಳ್ಳಿಗಳಾಗಿ ಅದು ಪಟ್ಟಣವಾಗಿ ಮಾರ್ಪಟ್ಟಿರುತ್ತೆ ಅಲ್ಲಿ ಇವತ್ತಿಗೂ ಇದೆ ಜಾತಿ ವ್ಯವಸ್ಥೆ. ನಿಮಗೆ ಮನೆಯಿಂದ ಆಚೆ ಇಲ್ಲದೆ ಇರ್ಬೋದು, ಮನೆ ಒಳಗಡೆ ಅಂತ ಕಂಪಲ್ಸರಿ ಇರುತ್ತೆ. ನಿಮ್ಗೆ ಕೆಲವೊಂದು ಅದೊಂದು ಒಂದು ಹಂತ ಅಥವಾ ಅವರ ಒಂದು ಸಂಪ್ರದಾಯ ಅಥವಾ ಅವ್ರದ್ದು ಒಂದು ಏನೋ ಒಂದು ಕಾರ್ಯಕ್ರಮಗಳು ಅಂತ ಬಂದಾಗ ಅದು ಆಟೋಮೆಟಿಕಲಿ ದೊಡ್ಡ ಮಟ್ಟದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಹಳ್ಳಿ ಒಳಗಡೆ ಇವತ್ತಿಗೂ ಇದೆ. ಅಷ್ಟೇ ಯಾಕೆ, ನಾನು ಶೂಟ್ ಮಾಡ್ತಾ ಇದ್ದೆ ನಮ್ಮೂರಲ್ಲಿ ನಾನು ಶೂಟ್ ಮಾಡ್ತಾ ಇದ್ರೆ ಒಂದು ದೊಡ್ಡ ಮನೆ ಬರುತ್ತೆ, ಒಂದು ವಾಡೆ ಮನೆ, ದೊಡ್ಡದಾಗಿರುತ್ತೆ ಮನೆ, ಮಹಡಿ ಮನೆ. ನಾನು ತುಂಬಾ ಹೇಳಿದ್ದೇನೆ ಎಲ್ಲ ಕಡೆನೂ ಕೂಡ ಅದನ್ನ. ಅದು ನನಗಾದಂತ ಅನುಭವ. ಮತ್ತೆ ನಮ್ಮ ಹೀರೋಯಿನ್ ಕೂಡ ಆಗಿದೆ ಅನುಭವ. ಅಂದ್ರೆ ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿಲ್ಲ. ನಾನು ಹೇಳೋದು, ಈಗ ನಮ್ಮ DOP ನನ್ನ ಏನಂದ್ರು, ನೀನ್ ರಾಜಣ್ಣನ ಮಗ ಅಲ್ವಾ, ನೀನ್ ಅಲ್ಲೇ ನಿಂತ್ಕೊ, ನೀವು ಒಳಗಡೆ ಬನ್ನಿ ಅಂದ್ರು. ಆವಾಗ ಒಂಥರ ಏನಿದು, ಯಾಕೆ ಈ ತರ ಆಗ್ತಾ ಇದೆಯಲ್ಲ, ತುಂಬಾ ನನಗಾಗಿದೆ. ಆಮೇಲೆ ಇವ್ರಿಗೆ ಕಾಸ್ಟ್ಯೂಮ್ಸ್ ಹಾಕೊಳ್ಬೇಕಾದ್ರೆ ಆಚೆ ಕಳಿಸ್ಬಿಟ್ಟು ಯಾವ್ಯಾವ ಜಾತಿಯವ್ರು ಬಂದು ಮಾಡ್ತಿರೋ ಅದೆಲ್ಲ ಹೆಂಗ್ ಅನಿಸ್ಬಿಡ್ತದ್ರೆ, ಎಲ್ಲಿದ್ದೀವಿ ನಾವು, ಯಾವ ಸಮಾಜ ಇದು, ಯಾಕೆ ಈ ತರ ಆಗ್ತಾ ಇದೆ, ಯಾವ ಕೊನೆ ಆಗುತ್ತೆ ಇದು ಅಂದ್ರೆ. ಬದುಕಿದೆ ಅದು ಇನ್ನೂ ನಮ್ಗೆ ಒಂದ್ 3-4 ಸರಿ ಆಗ್ಬಿಟ್ಟಿದೆ. ನೋಡಿ ಎಲ್ಲ ಜಾತಿ ಇನ್ನೂ ಇವತ್ತಿಗೂ ನಿಮ್ಗೆ ಹಳ್ಳಿ ಎಷ್ಟು ನೀವು ನ್ಯೂಸ್ ಪೇಪರ್ ತೆಗೆದ್ರಿ ಅಂದ್ರೆ 2 ಕೊಲೆ ಆದ್ರೂ ಜಾತಿಗೋಸ್ಕರ ಆಗಿರುತ್ತೆ. ಕೆಲವೊಂದು ಅದೇ ಹೇಳ್ತೀವಿ, ವಿದ್ಯಾವಂತರು ಅನ್ಕೊಂತೀವಿ, ಕೆಲವೊಮ್ಮೆ ವಿದ್ಯಾವಂತರು ಕೂಡ ಆ ಕಾರಣಕ್ಕೋಸ್ಕರ ಆಗಿರುತ್ತೆ. ತಂದೆ ಮಕ್ಕಳು ಅಪ್ಪ ಈ ತರದ್ದು ಎಲ್ಲ ತುಂಬಾ ನಡೀತಾ ಇರುತ್ತೆ. ಜಾತಿ ಅನ್ನೋದು ಆತರ ಅನುಭವಗಳು ತುಂಬಾ ಆಗಿದೆ. ಜಸ್ಟ್ 1 ಮಂತ್ ಬ್ಯಾಕ್ ಸರ್, ದೇವನಹಳ್ಳಿ ಹತ್ರ ಒಂದು ಹುಡುಗಿ ಕೊಲೆ ಆಗಿದೆ.
22 ವರ್ಷದ ಹುಡುಗಿ, ಆ ಹುಡುಗಿ ತಲೆ ಮೇಲೆ ಕಲ್ಲೆ ತಾಕ್ಬಿಟ್ಟಿದ್ದಾರೆ ತಂದೆ. ಬೇರೆ ಜಾತಿ ಹುಡುಗನ ಪ್ರೀತಿ ಮಾಡಿದ್ದಾರೆ. ಓಕೆ ಓಕೆ ಕತ್ಕೊಂಡಿರೋದು ಅಂತ ಅನ್ಸುತ್ತೆ ಮೂವಿ. ಕರೆಕ್ಟ್. ಈ ತರ ಒಂದಷ್ಟು ನ್ಯೂಸ್ಗಳು ಕೇಳಿದಾಗ ಓದಿದಾಗ ಈಗಲೂ ಈ ಜಾತಿ ವ್ಯವಸ್ಥೆ ಅನ್ನೋದೆಲ್ಲ ಇದೆಯಲ್ಲ. ಈಗಲೂ ನಾನು ನೋಡಿದಾಗ ಎಷ್ಟೋ ಒಂದು ಲವ್ ಮ್ಯಾರೇಜಸ್ಗಳೆಲ್ಲ ಆಗ್ತಾ ಇದೆ. ಕೆಲವರೆಲ್ಲ ಚೆನ್ನಾಗಿದ್ದಾರೆ, ಬಟ್ ಇನ್ನ ಕೆಲವರು ಇರ್ತಾರಲ್ಲ ಸ್ವಲ್ಪ ಅಜ್ಜಿ ತಾತ ಆ ಥರ ಒಂದು ಮೈಂಡ್ ಸೆಟ್ ಇರೋರು ಈಗಲೂ ಒಂದಷ್ಟು ಜನ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಈ ಥರ ನಿಮಗೆ ಬೇರೆ ಏನಾದರೂ ಅನುಭವಗಳು ಇಲ್ಲ ಫ್ರೆಂಡ್ಸ್ ಸರ್ಕಲಲ್ಲಿ ಈ ಥರ ಆಗಿರೋದು ಏನಾದರೂ? ಇಲ್ಲ ಸರ್, ನನಗೆ ಆ ಥರ ಅನುಭವಗಳು ಆಗಕ್ಕೆ ನಮ್ಮ ತಂದೆ ನನಗೆ ಯಾವತ್ತು ಈಸ್ ಮೈ ಬ್ಯಾಕ್ ಬೋನ್. ಅವ್ರು ಯಾವತ್ತು ನನಗೆ ಈ ತರ ಅಂದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳಿದ್ದು ಏನಾದ್ರು ಇದೆಯಾ ಅಂತ? ಅಂದ್ರೆ ನನ್ನ ಸ್ಕೂಲಲ್ಲಿ ಇದು ಒಂದ್ಸತಿ ನಡೆದಿತ್ತು. ನನ್ ಆಗ ನಮ್ ತಂದೆಗೆ ಕಾರ್ ಅಂದ್ರೆ ಸಿಕ್ಕಾಪಟ್ಟೆ ಬ್ಯಾಂಗ್ಳೂರ್ಗೆ ಫಸ್ಟ್ ರೇಂಜ್ ರೋವರ್ ಹೋಗಂತ ನಮ್ ತಂದೆನೇ ತಗೊಂಡಿರ್ತಾರೆ ಎಕ್ಸ್ಟ್ರಾ ಮನಿ ಕೊಟ್ಟು. ಸೂಪರ್. ಅವತ್ತು ನನ್ಗೆ ಆಗ ಚಿಕ್ಕ ವಯಸ್ಸಲ್ಲಿ ಆಸೆ ಆ ಕಾರಲ್ಲೇ ಹೋಗ್ಬೇಕು, ಇಳಿಬೇಕು ಅಂತ. ಆಗ ಇಳಿದಿದ್ದೀನಿ. ಇಡೀ ಸ್ಕೂಲಲ್ಲಿರೋ ಹುಡುಗರೆಲ್ಲ ಹಿಂತಿರುಗಿ ನೋಡಿದ್ರು. ನೋಡಿ ಅವತ್ತಿನ ದಿನ ಅವ್ರಿಗೂ ಮಾತಾಡ್ದಿರೋಂತ ಒಬ್ಬ ಫ್ರೆಂಡ್, ನಾವೆಲ್ಲ ಒಂದೇ ಗ್ರೂಪ್. ಅವತ್ತು ನನ್ನ ಎಲ್ಲಿವರೆಗೂ ಇಡ್ಬೇಕು ಅಲ್ಲಿವರೆಗೂ ಇಟ್ಟರು. ಮಗ ಕಾರ್ ನಿಂದ? ಹ್ಞೂ ಮಗ, ನಿಜವಾಗ್ಲೂ ನಿಂದ? ಹ್ಞೂ ಕಣೋ. ಹೌದಾ, ನೀವು ಯಾವ ಕಮ್ಯುನಿಟಿಗೆ ಸೇರಿ? ನಂಗೆ ಆ ಟೈಮಲ್ಲಿ ಗೊತ್ತೇ ಇರ್ಲಿಲ್ಲ ಕ್ಯಾಸ್ಟ್ ಅನ್ನೋದಿರತ್ತೆ ಅದಿರತ್ತಿರುತ್ತೆ, ಗೊತ್ತೇ ಇರ್ಲಿಲ್ಲ. ನಮ್ಮಪ್ಪ ಒಂದ್ ಮಾತು ಹೇಳಿದ್ರು, ಸ್ಕೂಲ್ ಚೇಂಜ್ ಮಾಡಿದಾಗ ಹೇಳಿದ್ರು, ಈ ತರ ಇರುತ್ತೆ, ಈ ತರ ಕೇಳಿದ್ರೆ ಈ ತರ ಹೇಳ್ಬೇಕು, ಬಿಕಾಸ್ ಅಲ್ಲಿ ಸ್ಕೂಲಲ್ಲೆಲ್ಲ ನೋಟ್ ಮಾಡ್ಕೊಂತಲ್ವಾ, ಈ ತರ ಹೇಳು ಅಂತ ಹೇಳಿ. ನಾವಿದು ಮಗ, ಹೌದಾ ನಿಜವಾಗ್ಲೂ ಕಾರ್ ನಿಮ್ದೇನಾ ಅಂತ ಅಂದವನು. ಸರ್ ಆ ಪೀರಿಯಡ್ ಆಗಿದ ತಕ್ಷಣ ಅವ್ನು ನನ್ನ ಪಕ್ಕದಲ್ಲಿ ಕೂತವನು. ಆ ಒಂದ್ ಪೀರಿಯಡ್ ಅವ್ನು ಕೂತಿದ್ದು, ಆ ನೆಕ್ಸ್ಟ್ ಪೀರಿಯಡ್ ಅವ್ನು ಎದ್ದೋದ. ಆವತ್ತಿನ ದಿನ ಇವತ್ತವರೆಗೂ ಮಾತಾಡಲ್ಲ. ಅವ್ರ ಮನೇಲಿ ಅವ್ರಿಗೆ ಏನ್ ಹೇಳ್ಕೊಡ್ತಾರೋ. ಕರೆಕ್ಟ್. ಟು ಬಿ ಫ್ರಾಂಕ್. ಎಸ್ ಎಸ್ ಎಸ್. ಅಂದ್ರೆ ತಂದೆ ತಾಯಿ ನಮಗೆ ಯಾವ ರೀತಿಯಾಗಿ ಬುದ್ಧಿ ಆಗ್ತಾರೆ, ನಾವು ಆ ರೀತಿಯಾಗಿ ಬದಲಾಗ್ತೀವಿ. ಸೊ ಅಲ್ಲಿಂದ ಅವರು ಜಾತಿ ವ್ಯವಸ್ಥೆ ನಮ್ಮ ಮೇಲೆ ಬಿತ್ತಿದ್ರು, ನಮ್ಮಲ್ಲಿ ಮತ್ತೆ ನಾವು ನಮ್ಮ ಮಕ್ಕಳಿಗೆ ಅದೇ ಜಾತಿ ವ್ಯವಸ್ಥೆ ಹಿಂಗೆ ಅಂತ ಇದು ಮಾಡ್ಬೇಕಾಗತ್ತೆ. ಕರೆಕ್ಟ್. ಫಸ್ಟ್ ಇದನ್ನ ಚೇಂಜ್ ಆಗ್ಬೇಕು, ಗುಣ ಹೇಳ್ಕೊಡ್ಬೇಕು. ಕರೆಕ್ಟ್. ಮನೇಲಿ ಅಲ್ಟಿಮೇಟ್ ನಾವೆಲ್ಲ ಒಂದೇ ತಾನೇ, ಎಲ್ಲ ಮನುಷ್ಯರೇ, ಜಾತಿ ಅನ್ನೋದು ಮಾಡ್ಕೊಂಡಿರೋದಷ್ಟೇ. ಅಂಡ್ ಈ ಜಾತಿ ವ್ಯವಸ್ಥೆ ಅಂತ ಬಂದಾಗ ನನಗೆ ನೆನಪಾಗಿದ್ದು ಕಾಟೇರ ಸಿನಿಮಾ. ಸೊ ಕಾಟೇರ ಸಿನಿಮಾದಲ್ಲೂ ಕೂಡ ಇದೇ ವ್ಯವಸ್ಥೆ ಏನು ಹೇಗೆ ಎತ್ತ ಅನ್ನೋದು ಕೂಡ ತೋರಿಸಿದ್ದಾರೆ. ಸೊ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಅಂತ ಹೇಳಲ್ಲ. ಸೊ ಅದೇ ತರ ತಗೊಂಡ್ಬಂದಿದ್ರೆ ಇಲ್ಲಿ ಇದೇ ಬೇರೆ ಸಬ್ಜೆಕ್ಟ್ ಅಂತ. ಅಲ್ಲ, ಫಸ್ಟ್ ಆಫ್ ಆಲ್ ನಾನು ತರುಣ್ ಕಿಶೋರ್ ಸರ್ಗೆ ಮತ್ತೆ ನಾನು ದರ್ಶನ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಆ ಥರದೊಂದು ಸಬ್ಜೆಕ್ಟ್ ತಗೊಬಂದು ಅದು ಕನ್ನಡ ಈ ನೆಲದಲ್ಲಿ ತುಂಬಾ ದಿನಗಳಾದ್ಮೇಲೆ ಭೂತಾಯಿನ ಮಗು ಅಂದ್ರೆ ಬಂದಿದೆ ತುಂಬಾ ಸಿನಿಮಾ, ಹುಲಿಯ ಆಗ್ಬೋದು, ಆ ಬೇಸಡಕ್ಕೆ ತುಂಬಾ ಸಿನಿಮಾ ಮಾಡಿದ್ದಾರೆ. ತುಂಬಾ ವರ್ಷಗಳಾದ್ಮೇಲೆ ಮತ್ತೆ ಆ ಸಬ್ಜೆಕ್ಟ್ ನ ತಗೊಬಂದು ಇಲ್ಲಿ ಒಂದು ಯಶಸ್ವಿಯಾಗಿ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಡ್ತಾರೆ. ಒಂದು ಆ ತರ ಸಬ್ಜೆಕ್ಟ್ ಇಲ್ಲೂ ಬಂದ್ರೆ ನಾವು ಸ್ವೀಕರಿಸ್ತಾರೆ ಜನ ಅಂತ ನಮ್ಗೊಂದು ಒಳ್ಳೆ ವಾರ್ಮ್ ವೆಲ್ಕಮ್ ಅನ್ನೋ ತರ ಇತ್ತು ಸಿನಿಮಾ. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ಅದು ಒಂದು ಬೇರೆ ಕಾಲಘಟ್ಟದ ಸಿನಿಮಾ, ಮತ್ತೆ ಅಲ್ಲಿ ಹೇಳ್ತಾರ ವಿಷಯಗಳೇ ಬೇರೆ ಆಗಿರುತ್ತೆ. ನನ್ನ ಸಿನಿಮಾದಲ್ಲಿ ನಾನು ಅವರು ಪ್ಯೂರ್ಲಿ ಒಂದು ಕ್ಯಾಸ್ಟಿಸಮ್ ಬಗ್ಗೆನೇ ಹೇಳ್ತಾ ಹೋಗ್ತಾರೆ, ಮತ್ತೆ ಒಂದು ಭೂಮಿ ಆ ಥರ ವಿಚಾರ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಾನು ಕಂಪ್ಲೀಟ್ಲಿ ನಂದು ಅಸ್ತಿತ್ವದ ಬಗ್ಗೆ ಹೇಳ್ತೀನಿ, ಅಸ್ಮಿತೆ ಬಗ್ಗೆ ಹೇಳ್ತೀನಿ, ಮತ್ತೆ ಒಂದು ಸಮಾನತೆ ಬಗ್ಗೆ ಕೊಟ್ಟು ಮಾಡ್ತಾ ಹೋಗ್ತೀನಿ. ನಿಮ್ಗೆ ಅದು ಹಾರ್ಡ್ ಕೋರ್ ಪಾಯಿಂಟ್ ಅಂತಲ್ಲ, ಅಲ್ಟಿಮೇಟ್ಲಿ ಒಂದು ಫಾದರ್ ಅಂಡ್ ಸನ್ ಎಮೋಷನಲ್ ಬ್ಲೆಂಡ್ ಆಗೋ ಹೋಗ್ಬೇಕಾದ್ರೆ ಈ ವಿಷಯಗಳೆಲ್ಲ ಬರ್ತಾ ಹೋಗ್ತಾ ಇರುತ್ತೆ. ಬದಲಾವಣೆ ಬಯಸ್ಬೇಕು ಜನ ಅಂತ ಈ ತರ ಬದಲಾವಣೆ ಆಗ್ಲೇಬೇಕು. ನೋಡಿ, ನಿಮ್ಗೆ 10 ವರ್ಷದ ಹಿಂದೆಗಡೆ ಒಂಥರ ಇದ್ರು ಜನ, ಅವಾಗ ಸ್ವಲ್ಪ ಇತ್ತು ಜನ ಜಾತಿ, ಈಗ ನಿಮ್ಚೂರು ಬದಲಾಗ್ತಾ ಇದೆ. ಇನ್ನು ಹೋಗ್ತಾ 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 ಅರ್ಥ ಮಾಡ್ಕೋಬೇಕು, ಜನಗಳು ಅರ್ಥ ಮಾಡ್ಕೋಬೇಕು. ಏನಿಲ್ಲ, ನಾನು ಅದೇ ಹೇಳ್ತಾ ಇರೋದು, ಜಾತಿ ನೀವು ಇಟ್ಕೊಳ್ಳಿ, ಜಾತಿಗೋಸ್ಕರ ಹೊಡೆದಾಡ್ಬೇಡಿ, ಬಡದಾಡ್ಬೇಡಿ, ಕೊಲೆಗಳಾಗ್ಬೋದು ಬೇಡ, ಎಲ್ಲಾರು ಸಮಾನವಾಗಿರೋಣ. ನಿಮ್ ಮನೆ ಒಳಗಡೆ ಇರ್ಲಿ, ರೂಮ್ ಒಳಗಡೆ ಇರ್ಲಿ, ಅದು ರಸ್ತೆಗೆ ಬರೋದ್ ಬೇಡ ಅನ್ನೋ ನಮ್ಮ ಆಶಯ. ಅಥವಾ ಎಲ್ಲ ಸಿನಿಮಾ, ಈಗ ಕಾಟೇರ ಸಿನಿಮಾ ಆಶಯನೂ ಅದೇನೆ, ಎಲ್ಲರೂ ಒಂದೇ ತಾನೆ. ಕರೆಕ್ಟ್ ಕರೆಕ್ಟ್. ಅಂಡ್ ಡೈರೆಕ್ಟ್ ಹೇಳಿದ್ರು ನಿಮ್ಗೊಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ. ಸೊ ಆ ಟೈಮಲ್ಲಿ ಹೆಂಗೆ ಅನ್ನಿಸ್ತಾ ಇತ್ತು? ಆಕ್ಚುಲಿ ಅದು ಅದು ಫಾರೆಸ್ಟ್ ಏರಿಯಾದಲ್ಲಿ, ಅಲ್ಲಿ ಕ್ಯಾರವನ್ ಎಲ್ಲ ಹೋಗುವಂತ ಜಾಗನೂ ಅಲ್ಲ, ಅದು ಕೆಲವೊಂದು ಮನೆಗಳು ಮಾತ್ರ ಇರುವಂತ ಒಂದು ಜಾಗ. ಸೊ ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡುವಂತ ನನ್ಗೆ ಅಸೋಸಿಯೇಟ್ ಡೈರೆಕ್ಟರ್ ಅದು ಯಾವುದೋ ಒಂದು ಮನೆಗೆ ತೋರಿಸಿದ್ರು. ನನಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಅಲ್ಲೇ ಆಗಿದ್ದು ಆಕ್ಚುಲಿ ಲೈಫಲ್ಲಿ. ಸೊ ಅವ್ರು ಹೋಗಿದ ತಕ್ಷಣ ಅವ್ರಿಗೆ ಯಾವ ಕಮ್ಯುನಿಟಿ ನನಗೆ ಗೊತ್ತಿಲ್ಲ, ಇಮಿಡಿಯೇಟ್ ಆಗಿ ನೀವು ಯಾವ ಜಾತಿಯವರೋ ಏನೋ ಗೊತ್ತಿಲ್ಲ, ಇಲ್ಲೆಲ್ಲ ಬರಬಾರ್ದು ಅಂತ ಅಂದ್ಬಿಟ್ರು. ನನಗೆ ಒಂಥರ ಇರಿಟೇಟ್ ಆಗೋಯ್ತು, ನನಗೆ ಯಾಕೆ ಬೇಕಿತ್ತಾರೆಲ್ಲ ಅನ್ನಿಸ್ಕೊಳ್ಳೋದು ಅಂತ ನಾನು ಅಸೋಸಿಯೇಟ್ ಡೈರೆಕ್ಟರ್ ಮೇಲೆ ಇದು ನೋಡಿ ಯಾಕೋ ನಂಗೂ ಫೈನಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಚೇಂಜ್ ಮಾಡಿ ಹೋದ್ವಿ. ಬಟ್ ಇವ್ರು ಆ ಕಾಸ್ಟ್ಯೂಮ್ ಅಲ್ಲ, ನಾನು ಬೇರೆ ಕಾಸ್ಟ್ಯೂಮ್ ಹೇಳಿದ್ದೇನೆ, ಯಾಕೆ ಅದನ್ನ ಹಾಕೊಂಡ್ಬಂದೆ ಅಂತ ಅಂದರು. ನಾನು ಮತ್ತೆ ಅಸೋಸಿಯೇಟ್ ನೀವು ಹೇಳಬೇಕಲ್ವಾ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು
ಪ್ರಾಪರ್ ಇಲ್ಲ ಆಕ್ಚುಲಿ ಕಾಸ್ಟ್ಯೂಮ್ ಚೇಂಜ್ ಮಾಡಕ್ಕೆ ಕಷ್ಟ, ಇಷ್ಟೆಲ್ಲ ಇಲ್ಲಿ ಮಾತಾಡ್ತಾರೆ, ಅದು ಇರಿಟೇಟ್ ಆಗುತ್ತೆ. ಅದ್ರಲ್ಲಿ ಮತ್ತೆ ಬೇರೆ ಕಾಸ್ಟ್ಯೂಮ್ ಪ್ರಾಪರ್ ಆಗಿ ಹೇಳ್ಬೇಕಲ್ವಾ ಅಂದಾಗ ಇವ್ರು ಬಂದ್ರು, ನನ್ನ ಅಸೋಸಿಯೇಟ್ ಮೇಲೆ ಯಾಕೆ ನೀನ್ ಜಗಳ ಮಾಡ್ತಿದೀಯ. ನನ್ನ ತಡ್ಕೊಳ್ಳೋದು ತುಂಬಾ ಕಷ್ಟ ಶೂಟಿಂಗ್ ಸ್ಪಾಟ್ ಅಲ್ಲಿ. ತುಂಬಾ ತಡ್ಕೊಂಡು ಅವತ್ತು ಬೈದು ಪಾಪ ಬೈದ್ಬಿಟ್ಟೆ, ತುಂಬಾ ಬೈದೆ. ಅವ್ರು ಹೇಳೋದು ಗೊತ್ತಾಗ್ತಿದೆ ಸರ್, ನೀವು ಎಷ್ಟು ಅಂದ್ರೆ, ಕಾಟ ಕೊಟ್ಟಿದ್ದೀರಾ. ನನ್ನ artist- ಲಿಪ್ಸ್ಟಿಕ್ ಹಾಕಕ್ ಬಿಟ್ಟಿಲ್ಲ, ಇವ್ರಿಗೆ ನೇಲ್ ಕಟ್ ಬಟ್ಟೆ ಹಾಕೊಳಕ್ ಬಿಡ್ಲಿಲ್ಲ ನಮ್ಗೆ. ಎಲ್ಲ ಬೆತ್ತೆ ತೋರ್ಸ್ಬಿಟ್ಟು. ವೆರಿ ಅಗ್ರೆಸಿವ್. ಇವಾಗ ಎಷ್ಟು ಸಾಫ್ಟ್ ಆಗಿದ್ದಾರೆ. ಅಂಡ್ ಶೂಟಿಂಗ್ ಮುಂಚೆ ನೋಡಿದ್ದ ವ್ಯಕ್ತಿಗೂ ಪ್ಯೂರ್ ಆಪೋಸಿಟ್ ಸರ್. ಅಂಡ್ ಶೂಟಿಂಗ್ ಡೇಸ್ ಒಂದ್ 30-40 ಡೇಸ್ ಏನ್ ಶೆಡ್ಯೂಲ್ ಅಲ್ಲಿ ನೋಡಿದೀನಿ, ಬೇರೆ ವ್ಯಕ್ತಿ. ನಾನ್ ಯಾಕೆ ಹಂಗಿದ್ರಿ ನೀವು ಇವಾಗ ಇಷ್ಟ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಕೆಲಸ ಆಗ್ಬೇಕು, ಕಮಾಂಡಿಂಗ್ ಅಂದ್ರೆ ಆಗಿರ್ಬೇಕು. ಪುಟ್ಟಣ್ಣ ಕಣಗಾಲ್ ಅವ್ರನ್ನ ನಾನು ಫೋಟೋ ಇಟ್ಕೊಂಡು ಇವತ್ತು ಪೂಜೆ ಮಾಡ್ತೀನಿ ನಾನು. ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಆ ಗತ್ತು, ಆ ಕಮಾಂಡಿಂಗ್ ಇರಬೇಕು. ನಾನ್ ಮತ್ತೆ ಹಂಗಂದ್ಬಿಟ್ಟು ಅನ್ನೆಸೆಸರಿ ಅಲ್ಲ. ಸಿನಿಮಾಗೋಸ್ಕರ ಮತ್ತೆ ಪ್ಯಾಕಪ್ ಆದ್ಮೇಲೆ ನಾನು ಓಕೆ ನಾರ್ಮಲ್, ನಾನಾಯ್ತು, ನನ್ನ ಕೆಲ್ಸಗಳಾಯ್ತು, ಎಲ್ಲಾರ ಹತ್ರ. ಸೀರಿಯಸ್ಲಿ ಬೇಜಾರಾಗುತ್ತಾಯ್ತಾ ಈ ತರ ಇವಾಗ ಎಷ್ಟು ಅಪ್ಗ್ರೇಡ್ ಆಗಿರೋಂತ ಕಾಲದಲ್ಲೂ ಇನ್ನೂ ಗೊತ್ತೂ ಇಲ್ಲ ನಾವ್ ಯಾವ ಕ್ಯಾಸ್ಟ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನೀವ್ ಯಾರ್ಯಾರೋ ಏನೋ ಹಿಂಗೆಲ್ಲ ಬರ್ಬಾರ್ದು ಇಲ್ಲಿ ಅಂತ ಅಂದ್ಬಿಟ್ಟು ಆಚೆ ಕಳಿಸಿದಾಗ ಅದೊಂಥರ ಹೆಂಗ್ ಅನ್ಸ್ಬಿಡುತ್ತೆ, ಯಾಕೆ ಇಷ್ಟು ಕಷ್ಟಪಡ್ತಿದೀವಿ ನಾವು ಅನ್ಸುತ್ತೆ, ಯಾಕೆ ಈ ತರ ಜನಗಳ ಮಧ್ಯೆ ಬದುಕ್ತಾ ಇದೀವಿ, ಈ ತರನು ಇರ್ತಾರ ಅಂತ ಅನ್ಸುತ್ತೆ. ಶಾಕಿಂಗ್ ಅದು ಆಕ್ಚುಲಿ. ಈ ತರ ಅವರು ಈ ತರ ಫಾಲೋ ಮಾಡ್ಬೇಕು ಅಂತ ಇದ್ರೆ ಸರ್, ರಕ್ತ ತಗೋಬೇಕಾದ್ರೂ ಇದನ್ನ ಫಾಲೋ ಮಾಡಿ. ನಂಗೆ ಆಕ್ಚುಲಿ ಕಾಟೇರ ಸಿನಿಮಾ ನೋಡಿದಾಗ ಈ ಶೂಟಿಂಗ್ ಟೈಮ್ ಅಲ್ಲಿ ನಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಗಳೆಲ್ಲ ನೆನಪಾಗ್ತಾ ಇತ್ತು. ಆಕ್ಚುಲಿ ದರ್ಶನ್ ಸರ್ ಅವ್ರಿಗೆ ಮತ್ತೆ ತರುಣ್ ಕಿಶೋರ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಆ ತರದ್ ಒಂದು ಬ್ರೇವರಿಗೆ ಸರ್ ನಾವು ಬಿಕಾಸ್ ಅವ್ರು ಮಾಡಿದ್ರಿಂದ ಇಡೀ ಕರ್ನಾಟಕಕ್ಕೆ ರೀಚ್ ಆಯ್ತು. ಈ ತರದ್ ಒಂದ್ ಹಿಂಗ್ ಮಾಡ್ಬಾರ್ದು ಅಂತ ಮಾಡೋ ಮೆಸೇಜ್ ಧೈರ್ಯ ಇನ್ನೊಬ್ರಾದ್ರೂ ತಗೊಂತಾರಲ್ವಾ ಸರ್. ಕಥೆಗಳಾಗ್ಲಿ ಆಗಿರೋ ಸನ್ನಿವೇಶಗಳನ್ನ ಅದ್ ಕೆಲವೊಂದ್ ಸೀನ್ ಅಲ್ಲೂ ಕೂಡ ಒಂದ್ ಮಜ್ಜಿಗೆ ಕುಡಿಯೋದು, ಆ ಲೋಟ ಬೇರೆ ಕೊಡೋದೆಲ್ಲ ಇದೆಯಲ್ಲ, ಅದೇ ತರನೇ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಶೂಟಿಂಗ್ ಸೆಟ್ಸ್ ಅಲ್ಲಿ. ನಮ್ಗೆ ಒಂಥರ ಅಂದ್ರೆ ನಾವು ಶೂಟಿಂಗ್ ಅವ್ರು ಯಾರ್ಯಾರೋ ಅನ್ನೋ ತರ ಅವ್ರಿಗೆ ಅಲ್ಲಿರೋ ಹೆಸರು ಹೇಳೋದ್ ಬೇಡ ಯಾವ ಕಮ್ಯುನಿಟಿ ಅನ್ನೋದು, ಅವ್ರುಗಳೆಲ್ಲಾರು ಅವ್ರುಗಳು ಒಳಗಡೆ ಊಟ ಮಾಡೋವಂಥದ್ದೇ ಬೇರೆ ಇರುತ್ತೆ, ನಮಗ್ ನೀರ್ ಕೊಡ್ಬೇಕಂದ್ರೆ ನಮಗ್ ಕೊಡೋವಂಥದ್ದೇ ಬೇರೆ ಇರುತ್ತೆ. ಸೊ ನಾನ್ ನನ್ನ ಅಸಿಸ್ಟೆಂಟ್ ಹೇಳ್ದೆ ಒಂದಷ್ಟು ಏನೋ ವಾಟರ್ ಸೀಲ್ಡ್ ಬಾಟಲ್ ಹಾಕ್ಬಿಡು ಕಾರ್ ಡಿಕ್ಕಿನಲ್ಲಿ, ಯಾರನ್ನೂ ಏನು ಕೇಳೋದ್ ಬೇಡ ಎಮರ್ಜೆನ್ಸಿಗೆ ಅಂತ. ಸೊ ಆ ತರ ಎಕ್ಸ್ಪೀರಿಯನ್ಸ್ ಗಳೆಲ್ಲ ಫೇಸ್ ಮಾಡಿದೀವಿ. ಈ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ನಂಗೆ ಒಂಥರ ಆಗ್ತಾ ಇದೆ, ಯಪ್ಪ ಹಿಂಗೆಲ್ಲ ಆಗ್ತಾ ಇದೆಯಲ್ಲ ಸದ್ಯಕ್ಕೆ. ಸ್ಟಿಲ್ ಈಗಲೂ ಜನಗಳು ಆತರ ಇದಾರಲ್ಲ ಅಂತ ಇವತ್ತಿಗೂ ಡೆಫಿನೆಟ್ಲಿ ಇದೆ. ಆ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಹೇಳ್ತಾರೆ. ಅಂದ್ರೆ ಬಟ್ ಗಾಡ್ ಗ್ರೇಸ್ ಏನೋ ಗೊತ್ತಿಲ್ಲ. ನಂದು ಶೂಟಿಂಗು ಜನವರಿ 14, 2022 ನಲ್ಲಿ ಕಂಪ್ಲೀಟ್ ಮಾಡ್ತೀನಿ ನಾನು. ಶೂಟಿಂಗ್ ಮುಗ್ದೋಗುತ್ತೆ ಅಂದ್ರೆ ಇನ್ನು ಕಾಂತಾರನು ಶೂಟಿಂಗ್ ಆಗಿರಲ್ಲ. ಕಾಂತಾರ ಪ್ರೀ ಪ್ರೊಡಕ್ಷನ್ ನಡೀತಾ ಇತ್ತು ಸರ್ ಕಾಂತಾರ. ಓಕೆ, ಅಂದ್ರೆ ಎಲ್ಲರೂ ಕೇಳ್ತಾರೆ ಗನ್ಸು ಮತ್ತೆ ಹಂದಿಗಳೆಲ್ಲ ನೋಡಿದ್ಮೇಲೆ ಏನ್ ಕಾಂತಾರ ನೋಡ್ ಮಾಡ ಅಂತ. ನೆಕ್ಸ್ಟ್ ಅದೇ ಪ್ರಶ್ನೆ ಇತ್ತು ನಂಗೆ. ಕೂಡ ಆ ಸೀನ್ ಇದೆ. ಅಲ್ಲ ನನ್ನ ಕಾಂತಾರದಲ್ಲಿ ಒಂದು 6 ಸೀನ್ಗಳು ಅದೆಷ್ಟು ಸಾಮ್ಯತೆ ಆಗ್ಬಿಡುತ್ತೆ ಅಂದ್ರೆ ನನ್ನ ಸಿನಿಮಾದಲ್ಲಿರೋಂತ ಒಂದು 6 ಸೀನ್ಗಳು ಅಲ್ಲಿ ಬಂದ್ಬಿಡುತ್ತೆ. ನೀವು ಫೀಲ್ ಮಾಡ್ಕೊಂಡ್ರು ಮೂವಿ ನೋಡಿದ್ದಿಲ್ಲ ಅಂದ್ರೆ ನೋಡಿ ಆನ್ ರೆಕಾರ್ಡ್ಸ್ ಇರೋದು ಇದು. ನಿಮ್ಗೆ ಜನವರಿ 14ನೇ ತಾರೀಕು 2022 ರ್ಯಾಪ್ ಅಪ್ ಡೇ. ಎಲ್ಲರೂ ಫುಲ್ ಖುಷಿಯಾಗಿ ಎಲ್ಲ ಮುಗಿಯುತ್ತೆ. ಅದಾದ್ಮೇಲೆ ಕಾಂತಾರ ರಿಲೀಸ್ ಡೇಟ್ ನಾನು ಮರ್ತ್ಬಿಟ್ಟಿದ್ದೀನಿ. ಲಾಸ್ಟ್ ಇಯರ್ ಲಾಸ್ಟ್ ದಸರಾ 22ನೇ ಅನ್ಸುತ್ತಾ, 23 ದಸರಾ ಟೈಮ್ ಮೇ ಬಿ 22 ಅನ್ಸುತ್ತೆ ಮೇ ಬಿ. ಆಮೇಲೆ ಅವ್ರದ್ದು ಶೂಟಿಂಗ್ ಮುಗಿದೋಗುತ್ತೆ. ನಾನು ಮುಹೂರ್ತನೂ ಅಷ್ಟೇ ನಾನೇ ಮುಂಚೆ ಮಾಡ್ತೀನಿ. ಅಲ್ಲೂ ಕೂಡ ನಾನು ಹಂದಿ ತೋರಿಸಿರ್ತೀನಿ. ನಾನು ಮುಹೂರ್ತದಲ್ಲೂ ಕೂಡ ಹಂದಿ, ನಾನು ಪೋಸ್ಟರ್ ಅಲ್ಲಿ ಹಂದಿ ಹಾಕ್ಬಿಟ್ಟು ಫೈರ್ ಮಾಡ್ತಾರೆ. ಪೋಸ್ಟರ್ ಮುಹೂರ್ತದ ಪೋಸ್ಟರ್ ಕೂಡ ನೋಡಿದಾಗ ಅನ್ಸುತ್ತೆ ಸ್ವಲ್ಪ ನೋವಾಗುತ್ತೆ. ಅಂದ್ರೆ ನಾನು ಅಂದ್ರೆ ಪಾಪ ಅವ್ರು ಬೇರೆ ಕಥೆ ಹೇಳಿದ್ರೆ ದೃಶ್ಯಗಳು ಬಂದು ಕೆಲವೊಂದು ರಿಪೀಟ್ ಆಗುತ್ತೆ. ಅಯ್ಯೋ ನಾನು ಹೇಳ್ಬೇಕಾಗಿದ್ದಂತ ವಿಷಯಗಳು. ಮತ್ತೆ ನೋಡಿ ಕಾಂತಾರ ಬಂದು ಒಂದಷ್ಟು ಇಂಡಸ್ಟ್ರಿನ ಬೇರೆ ತರದೇ ಓಪನ್ ಅಪ್ ಮಾಡ್ತು. ಈಗ ಕಾಟೇರ ಬಂದು ಓಪನ್ ಮಾಡ್ತು. ಆಕ್ಚುಲಿ ಇನ್ನು ಕಾಟೇರ ಶುರುವಾಗಿರ್ಲಿಲ್ಲ ಬಿಡಿ, ಕಥೆನೂ ಗೊತ್ತಿರ್ಲಿಲ್ಲ ಅವ್ರಿಗೆ. ಹೌದು ಅಂದ್ರೆ ನನ್ಗೆ ನೋಡಿ ಅಂದ್ರೆ ದೇವ್ರು ಎಲ್ಲ ಹೇಗೆ ನೀಟಾಗಿ ಮಾಡ್ಕೊಡ್ತಾನೆ ಅಂದ್ರೆ ಅವಾಗ ಮಾಡ್ಬಿಟ್ಟಿದ್ರು ಕೂಡ ಈ ಸಬ್ಜೆಕ್ಟ್ ನ ಹೇಗ್ ತಗೊಳ್ತಿದ್ರು ಅಥವಾ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ನಮ್ ಡಿ ಬಾಸ್ ಬಂದು ನಮ್ಗೊಂದ್ ಸ್ವಲ್ಪ ಇಲ್ಲ ಈಗ ತಗೊಳ್ತಾರೆ, ಈ ತರದ ವಿಷಯಗಳನ್ನ ತಗೊಳ್ತಾರೆ ಅನ್ನೋದು ಖುಷಿ ಇದೆ. ಆಕ್ಚುಲಿ ಸ್ವಲ್ಪ ವರಿ ಮಾಡ್ತಾ ಇದ್ವಿ, ಈ ತರ ಸಬ್ಜೆಕ್ಟ್ ಹೆಂಗೆ ರಿಸೀವ್ ಮಾಡ್ತಾರೆ, ಕಾಂಟ್ರವರ್ಸೀಸ್ ಆಗುತ್ತಾ ಯಾವ ತರ ಅಂತೆಲ್ಲ. ಬಟ್ ಇವಾಗ ಆಫ್ಟರ್ ಕಾಟೇರ ಕಾಂತಾರ ನೋಡಿದ್ಮೇಲೆ ಇಡೀ ಟೀಮ್ಗೆ ತುಂಬಾ ಧೈರ್ಯ ಇದೆ. ಇದು ಇನ್ನೊಂದು ಕಾಟೇರ ಹತ್ರ ಸಕ್ಸಸ್ ಆಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅಂಡ್ ಹಂದಿ ಬಗ್ಗೆ ಮಾತಾಡ್ಲೇಬೇಕು ಸರ್. ಲಾಸ್ಟ್ ಟ್ರೈಲರ್ ಕಂಪ್ಲೀಟ್ ಆದ್ಮೇಲೆ ಧೈರ್ಯಂ ಸರ್ವತ್ರ ಸಾಧನಂ ಏನ್ ಟೈಟಲ್ ತೋರಿಸ್ತೀರ ಅಲ್ಲೂ ಕೂಡ ಹಂದಿದೊಂದು ಸೌಂಡ್ ಬರುತ್ತೆ. ಏನ್ ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೆ ಅಂತ ಅದು ನೀವು ಸಿನಿಮಾ ನೋಡಿ ಅದು ತುಂಬಾ ಮಜಾ ಇರುತ್ತೆ. ತುಂಬಾ ಸಿನಿಮಾದಲ್ಲಿ ತುಂಬಾ ಒಂದು ಟರ್ನಿಂಗ್ ಪಾಯಿಂಟ್ ಆದಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡುತ್ತಾ ಹಂದಿ ಅನ್ನೋ ಒಂದು ಕ್ಯಾರೆಕ್ಟರ್. ಅದೇ ನಾವು ಹೇಳಿದ್ನಲ್ಲ, ಒಂದು ಹಳ್ಳಿ ಅಥವಾ ಒಂದು ಇವತ್ತಿಗೂ ನಿಮ್ಗೆ ಎಲ್ಲ ಹೋದ್ರು ಕೂಡ ನಿಮ್ಗೆ ಅದರ ಆಕ್ಚುಲಿ ಇಲ್ಲಿಗಲ್ ಅದು ಆಕ್ಚುಲಿ ನಾನು ಅದನ್ನು ಪ್ರವೋಕ್ ಮಾಡೋದಕ್ಕೋಸ್ಕರ ಕೆಲವೊಂದು ಜಾಗದಲ್ಲಿ ಇದೆ. ಇವತ್ತಿಗೂ ಇದೆ. ಇಲ್ಲಿಗಲ್ ಆಗಿ ಮಾಡ್ತಾರೆ ಸರ್ ಹಂದಿ ಬೇಟೆ ಅನ್ನೋದು ಮಾಡ್ತಾರೆ. ಹೇಗ್ ಮಾಡ್ತಾರೆ ಅಂತಂದ್ರೆ ನಾವು
ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ನ ಸೇಫ್ ಮಾಡ್ಕೊಳ್ಳೋದಕ್ಕೆ ಹಾ, ನಾವು ಹಾ. ಬೇಟೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವನ್ ಬಂದು ಪರ್ಮಿಷನ್ಸ್ ಇರುತ್ತೆ, ಆನೆಗಳು ಬರುತ್ತೆ, ಹೌದು, ಹೌದು. ಚಿರತೆಗಳು ಬರುತ್ತೆ. ಲೈಸೆನ್ಸ್ಡ್ ಆಗಿರುತ್ತೆ. ನಾವು ಪರ್ಮಿಷನ್ ತಗೊಳಕ್ಕೆ ತುಂಬಾ ಕಷ್ಟಪಟ್ವಿ ಆ ಗನ್ಗಳು ಯೂಸ್ ಮಾಡೋದಕ್ಕೆ. ಆರ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರ ತರಿಸ್ಕೊಂಡು ಆ ಗನ್ಸ್ ನನಗೆ ಅದು ಮಸಲ್ ಲೋಡೆಡ್ ಗನ್ನೇ ಬೇಕಾಗಿತ್ತು ನನಗೆ ಪರ್ಟಿಕ್ಯುಲರ್ ಆಗಿ. ಅದು ತುಂಬಾ ದೊಡ್ಡ ಪಾತ್ರ ವಹಿಸುತ್ತೆ ಸಿನಿಮಾದಲ್ಲಿ. ಸೊ ಆ ಗನ್ಸ್ಗಳನ್ನೆಲ್ಲ ಏನು ಹೆಚ್ಚು ಕಮ್ಮಿ ಆಗ್ಲಿಲ್ವಾ? ಕಲ್ಸಿದವರಿಗೆ ಕಲ್ಸ್ಕೊಟ್ಟು ಆಗಿದೆ ತುಂಬಾ. ಅವ್ರ ಬಾಯಲ್ಲೇ ಕೇಳಿದ್ರೆ ನೀವು ಏನಾಗಿದೆ? ಇವ್ರಿಗೆ ಕಣ್ಣೋಗಿದೆ, ಇವರಿಗೆ ಆ ಮಜಲ್ ಲೋಡೆಡ್ ಗನ್ ಅಂತಂದ್ರೆ ಟ್ರಿಗರ್ ಕಣ್ಣ ಹತ್ರ ಹಿಂಗ್ ಎಳೆಯೋದೊಂದಿರುತ್ತೆ ಸರ್. ಅಲ್ಲೇ ಒಂದು ವೆರಿ ಪವರ್ಫುಲ್, ಅದು 1 ಮಿಲಿಗ್ರಾಮ್ ಇದ್ರೂ ಸಾಕು, ಬರ್ಸ್ಟ್ ಬೇಗ ಆಗುತ್ತೆ. ಸೊ ಅದೇ ಕಣ್ಣ ಹತ್ರ ಇರುತ್ತೆ, ಅದೇ ಫೈರ್ ಆಗುತ್ತೆ, ಅದು ಫೈರ್ ಆಗುತ್ತೆ. ಈಗ ಕಾಂತಾರದಲ್ಲಿ ನಾವು ನೋಡಿದಾಗ ಇಂಟರ್ವೆಲ್ ಅಲ್ಲಿ ವಿಲನ್ ಸರ್ಗೆ, ಕಿಶೋರ್ ಸರ್ಗೆ ಬ್ಯಾಕ್ ಫೈರ್ ಆಗುತ್ತಲ್ವಾ, ಆತರ ವರ್ಷ ಬ್ಯಾಕ್ ಫೈರ್ ಆಯ್ತು. ಮದ್ದು ಕಣ್ಣೊಳಗಡೆ ಹೋಗಿ ಸುಟ್ಟು ಬಿಡ್ತು. 3/4 ಗಂಟೆ ಕಣ್ಣು ಕಾಣಿಸ್ಲಿಲ್ಲ ಸರ್, ಮಲ್ಕೊಂಡ್ಬಿಟ್ಟಿದೀನಿ. 2 ಕಣ್ಣು, ಒಂದು ಕಣ್ಣು. ಇದು ಗುರಿ ನೋಡ್ಬೇಕಾದ್ರೆ ಈ ತರ ಅದೇನಾಗುತ್ತೆ ಅಂದ್ರೆ, ತಾಮ್ರ ನೋಡಿದ್ರಲ್ಲ, ತಾಮ್ರದ ಎಳೆ ಬರುತ್ತಲ್ಲ, ಈ ಯಂತ್ರ ಬರಿಬೇಕಾರಲ್ಲ ಅಂತಾರ, ಆ ಕಾಪರ್ ಅದನ್ನ ಕಟ್ ಮಾಡಿ ಒಂದು ಕಡ್ಡಿ ಒಳಗಡೆ ಇಟ್ಟು ಸುತ್ತುತ್ತಾರೆ. ಕೇಪ್ ಅಂತ ಕರೀತಾರೆ ಅದನ್ನ. ಆ ಕೇಪ್ ಒಳಗಡೆ ಪೊಟ್ಯಾಶ್ ತುಂಬ್ತಾರೆ. ಇಲ್ಲಿ ಲೋಡ್ ಆಗಿರುತ್ತಲ್ಲ ಗನ್ನು, ಆ ನಿಪ್ಪಲ್ ಅಂತ ಇರುತ್ತೆ, ಆ ನಿಪ್ಪಲ್ ಒಳಗಡೆ ಅದನ್ನ ಹಾಕ್ತಾರೆ. ಇದು ಕುದುರೆ ಅಂತ ಇರುತ್ತೆ, ಹೋಗಿ ಹೊಡಿಯೋದು. ಆ ಕುದುರೆ ಎಳೆದು ಅದು ಹೊಡೆದ್ರೆ ಲೋಗ್ ಫೈರ್ ಮಾಡುತ್ತೆ. ಆ ಫೈರ್ ಮಾಡಿದಾಗ ತಾಮ್ರದ ಪೀಸ್ ಆಗಿ ಹೋಗುತ್ತೆ. ಅದು ತಾಮ್ರದ ಆ ಪೀಸ್ಗಳೆಲ್ಲ ಹೊಡೆದು ಬಿಡುತ್ತೆ ಫೈರ್ ಆದಾಗ. ಇಲ್ಲೆಲ್ಲ ಸುಟ್ಬಿಡುತ್ತೆ. ಇಲ್ಲಿ ನಾನು ಅದೇ ಹೇಳ್ತಾ ಇದ್ದೆ ಪ್ರತಿ ಸರಿ, ಕುದುರೆ ಹತ್ರ ಹಿಡಿಬೇಡ, ನಿಪ್ಪಲ್ ಹತ್ರ ಇಟ್ಕೋಬೇಡ, ಸ್ವಲ್ಪ ಮುಂದೆ ಇಟ್ಕೋ. ಮತ್ತೆ ಕಣ್ಣು ಅಷ್ಟೇನೆ ಸ್ವಲ್ಪ ಅವೇ ಇಟ್ಕೋಬೇಕು. ಇವನ್ ಏನ್ ಮಾಡೋನು ಕಂಪ್ಲೀಟ್ ಈಗ ಲುಕ್ ಬರ್ಬೇಕು ಅಂತ ನಾ ಹೇಳಿದ್ದೆ. ಬಟ್ ವೈಡ್ ಶಾಟ್ ತೆಗಿತಾ ಇದ್ದೆ ನಾನು. ಒಂದು ವೈಡ್ ಶಾಟ್ ತೆಗಿತಾ ಇದ್ದೆ ಕಂಪ್ಲೀಟ್ಲಿ. ಲಾಸ್ಟ್ ಡೇ ಶೂಟ್ ಅನ್ಸುತ್ತೆ. ಅಲ್ಲಿವರೆಗೂ ನಾನು ಕೇರ್ ಮಾಡ್ತಾ ಇದ್ದೆ, ಹುಷಾರು ಅಂತ. ಅದಕ್ಕೆ ಮುಂಚೆ ಟ್ರೈನಿಂಗ್ ಅಲ್ಲಿ ಆಗಿದೆ, ಬಟ್ ಕೈಗಾಗಿದೆ, ಕಣ್ಗಾಗಿರ್ಲಿಲ್ಲ. ತುಂಬಾ ಕ್ಲೋಸ್ ಹೋಗಿದ್ದಾನೆ, ಗುರಿ ಇಡೋದು ಹೊಡಿತು, ಫೈರ್ ಆಗ್ಬಿಡ್ತು. ಫುಲ್ಲು ಇಲ್ಲೆಲ್ಲ ಚುಚ್ಕೊಬಿಡ್ತದು ಎಲ್ಲ, ಕಣ್ಣೆಲ್ಲ ಬಿಡಕ್ಕೆ ಆಗ್ತಾ ಇಲ್ಲ, ಉದ್ದಾಡ್ತಾ ಇದ್ದಾನೆ. ಇಮಿಡಿಯೇಟ್ ಆಗಿ ನನಗೆ ಕೈ ಕಾಲಾಡ್ತಾ ಇಲ್ಲ. ಇವಾಗ ಓಕೆನಾ? ಎಷ್ಟಿದು? 3 ಕರೆಕ್ಟ್ ಆಗಿದೆ. ಅಂದ್ರೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಸರ್, ಇವ್ರ ಫಾದರ್ ಸಕ್ಕತ್ತಾಗಿ ಬೇಟೆ ಆಡ್ತಾರೆ. ಆಗ ಅವ್ರ ಹತ್ರ ಕುತ್ಕೊಂಡು ನಾವು ಕತೆಗಳು ಕೇಳ್ಬೇಕಾದಾಗ ಅವರು ಶರ್ಟ್ ಬಿಚ್ಚಿ ತೋರ್ಸಿದ್ರು. ಇಲ್ಲಿ ನಾವ್ ಯಾವಾಗ ಟ್ರಿಗರ್ ಪ್ರೆಸ್ ಮಾಡ್ತೀವೋ ಆ ಫೋರ್ಸ್ಗೆ ಹಿಂದೆ ಬಂದು ಹೊಡಿಯತ್ತೆ ಗನ್. ಅವ್ರಿಗೆ ಡಿಸ್ಲೋಕೇಟ್ ಆಗ್ಬಿಟ್ಟಿದೆ ಸರ್, ಅಷ್ಟು ಫೋರ್ಸ್ ಇದೆ ಸರ್. ಅದು ಮಸಲ್ ಲೋಡೆಡ್ ಬೇರೆ ತರ ಇದೆ. ಈಗ ಆಟೋಮೇಟೆಡ್ ವೆಪನ್ಸ್ ಎಲ್ಲ ಅದಷ್ಟು ಫೋರ್ಸ್ ಕೊಡಲ್ಲ, ಬಟ್ ಮಸಲ್ ಲೋಡೆಡ್ ತುಂಬಾ ಅಂದ್ರೆ ತುಂಬಾ ಅದು ಬ್ಯಾಕ್ ಫೋರ್ಸ್ ಹೊಡೆದ್ಬಿಡುತ್ತೆ. ನಿಮ್ಗೇನಾಯ್ತು? ಅಂದ್ರೆ ಜಾಸ್ತಿ ಎಲ್ಲ ಏನಾಗಿಲ್ಲ, ನಂಗೆ ಭಯದಲ್ಲೇ ಈ ತರ ಸ್ವಲ್ಪ ಕೇರ್ಫುಲ್ ಆಗಿದೆ. ಅದು ವಾಪಸ್ ಬರುತ್ತಲ್ವಾ, ನಂಗೆ ಅದು ಗೊತ್ತಿಲ್ಲ ಅಷ್ಟು ಫೋರ್ಸ್ ಬಂದು ಹೊಡೆಯುತ್ತೆ ಅಂತ ಅನ್ನೋದು. ಕರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಡಿಸ್ಲೊಕೇಶನ್, ಬೋನ್ ಬ್ರೇಕೇಜ್ ಹಿಡಿಬೇಕು. ಅಂದ್ರೆ ನಮ್ಮ ತಂದೆ, ನಮ್ದು ಕಾಡಲ್ಲಿ ಇರೋದು ಜಮೀನು, ನಮ್ಮ ಲೈಸೆನ್ಸ್ಡ್ ಗನ್, ನಮ್ಮ ತಂದೆ ಕೊಟ್ಟಿರೋ ಲೈಸೆನ್ಸ್ಡ್ ಗನ್ನು. ಅವರೆಲ್ಲ ಅವರ ತಂದೆ ಕಾಲದಲ್ಲಿ, ಅಂದ್ರೆ ಅವಾಗ ಲೀಗಲ್ ಆಗಿತ್ತಲ್ಲ, ಬಿಫೋರ್ 70 ಸಮಥಿಂಗ್ ಬಿಫೋರ್ ಅಲ್ಲಿ, ಅವಾಗೆಲ್ಲ ಅವ್ರ ಅನುಭವಗಳು ಹೇಳ್ತಾರೆ. ನಮ್ಮ ತಂದೆಗೆ ಅದು ಅಂದ್ರೆ ಚಿಕ್ಕ ಹುಡುಗನಾಗ ಅವ್ರು ಹೊಡಿಯಕ್ಕೆ ಅಂತ ಹೋದಾಗ ಬಿಗ್ಗೆ ಹಿಡಿಬೇಕಾಗುತ್ತೆ ಅದನ್ನ. ಅಂದ್ರೆ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ರೂಸ್ಕೊಂಡು, ಆ ಫೋರ್ಸ್ ವಾಪಸ್ ಬರುತ್ತೆ, ಉದ್ದುತ್ತೆ, ಹೊಡಿಯುತ್ತೆ ಹಿಂದೆ. ನೀವು ಟ್ರೈ ಮಾಡಿದೀರಾ? ಇಲ್ಲ, ಈ ಸಿನಿಮಾದೆಲ್ಲ ಆಗಿ ಒಂದು ಒಳ್ಳೆ ಸಿಹಿ ಸುದ್ದಿ ಬಂದ್ರೆ ಖಂಡಿತ ನಿಮ್ಮ ಹತ್ರ ನಾನು ಇದೇ ಇಂಟರ್ವ್ಯೂ ಮತ್ತೆ ಮಾಡಿ ನಿಮ್ಮ ಹತ್ರ ಫೈರ್ ಮಾಡಿಸ್ತೀನಿ. ಫೈರ್ ನಮ್ಮ ಅಪ್ಪ ಮಾಡ್ತಿದ್ರು, ನಾನು ಪೆನ್ನಲ್ಲೇ ಫೈರ್ ಮಾಡ್ತೀನಿ. ಸೂಪರ್. ಅಲ್ಲ, ಎರಡು ಒಂದೇ, ಪೆನ್ ಗನ್ನು. ಎರಡು ಶಾಪ್, ಬಟ್ ಅಲ್ಟಿಮೇಟ್ಲಿ ಉಳಿಯೋದು ಪೆನ್ನೆ. ಎಸ್, ಸೂಪರ್. ಅಂಡ್ ಇದೇ 23rd ಬರ್ತಾ ಇದ್ದೀರಾ. ಸೊ ಫಸ್ಟ್ ಸಿನಿಮಾ ಡೈರೆಕ್ಟರ್ ಇಂದಾನೆ ಶುರು ಮಾಡ್ತೀನಿ ಸರ್. ನಿಮ್ಮ ಒಂದಷ್ಟು ಕನಸು ಹೊತ್ಕೊಂಡು ಬರ್ತಾ ಇದ್ದೀರಾ, ಸ್ಕ್ರೀನ್ಗಳ ಮೇಲೆ ಆ ಒಂದು ಕನಸನ್ನ ತೋರಿಸ್ತಾ ಇದ್ದೀರಾ. ಜನಗಳಿಗೆ ಯಾವ ರೀತಿಯಾಗಿ ಇನ್ವಿಟೇಷನ್ ಕೊಡ್ತೀರಾ? ಇದು ಖಂಡಿತವಾಗಿಯೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಸುತ್ತಮುತ್ತ ನಡೆದಿರೋಂಥ ಒಂದು ಘಟನೆ, ನೀವೇ ನಿಮ್ಮ ಜೀವನದಲ್ಲೇ ನಡೆದಿರೋಂಥ ಒಂದು ಘಟನೆ. ನಿಮಗೆ ಜೀವನದಲ್ಲಿ ಧೈರ್ಯ ಎಷ್ಟು ಮುಖ್ಯ ಆಗುತ್ತೆ, ಮತ್ತೆ ತಂದೆ ತಾಯಿಗಳು ಎಷ್ಟು ಮುಖ್ಯ ಆಗ್ತಾರೆ, ಇದೆಲ್ಲದೂ ಕೂಡ ನಿಮಗೆ ತಿಳಿಸುತ್ತೆ. ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ಹಾಳಕ್ಕೆ ನನ್ನ ಸಿನಿಮಾದ ಒಂದು ಎಮೋಷನಲ್ ಅನ್ನೋ ಒಂದು ಕಂಟೆಂಟ್ ಇಳಿಯುತ್ತೆ. ನಿಮ್ಮ ಕಣ್ಣಂಚಲ್ಲಿ ನೀರು ಬರುತ್ತೆ. ಫೆಬ್ರವರಿ 23ನೇ ತಾರೀಕು ಮಿಸ್ ಮಾಡದೆ ನೀವೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ, ನಮಗೆ ಹಾರೈಸಿ ಆಶೀರ್ವದಿಸಿ. ನೀವು ಟ್ರೈಲರ್ಸು ನೋಡಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಧೈರ್ಯಂ ಸರ್ವತ್ರ ಟೀಸರ್ ಟ್ರೈಲರ್ ನೋಡಿ. ಆ 2 ಟೀಸರ್ ಟ್ರೈಲರೇ ನಿಮ್ಮನ್ನು ಸಿನಿಮಾ ನೋಡಬೇಕು ಅನ್ನೋ ಒಂದು ಪ್ರೊವೋಕ್ ಮಾಡುತ್ತೆ. ಥ್ಯಾಂಕ್ ಯು. ನೀವು
ಧೈರ್ಯಂ ಸರ್ವತ್ರ ಸಾಧನಂ ಅಂದರೆ ಧೈರ್ಯ ಇದ್ರೆ ಸರ್ವವನ್ನು ಸಾಧನೆ ಮಾಡ್ಬೋದು ಅಂತ ಒಂದು. ಸೊ ಒಂದು ಕರೇಜ್ ಇಲ್ಲ ಅಂದರೆ ಏನಾಗುತ್ತೆ, ಕರೇಜ್ ಇದ್ರೆ ಎಷ್ಟು ಸಾಧನೆ ಮಾಡ್ಬೋದು ಅನ್ನೋದನ್ನ ನಮ್ಮ ಸಿನಿಮಾದಲ್ಲಿ ಡೈರೆಕ್ಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಇದೊಂದು ಅಪರೂಪದ ಕಂಟೆಂಟ್, ಕಮರ್ಷಿಯಲ್ ಟಚ್ ಇರುವಂಥ ಒಂದು ಸಿನಿಮಾ. ಇವಾಗಲೂ ಜೀವಂತವಾಗಿರುವಂಥ ಒಂದು ಕೆಲವು ಘಟನೆಗಳು ಸಿನಿಮಾದಲ್ಲಿದೆ. ಆ್ಯಂಡ್ ನಿಮ್ಗೆಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಇದೇ 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಮಿಸ್ ಮಾಡದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಬೇಕು ಅಂತ ಕೇಳ್ಕೊತೀನಿ. ಹೀರೋ ಸರ್ ಹೇಳಿ. ಧೈರ್ಯಂ ಸರ್ವತ್ರ ಸಾಧನ. ಈ ಓಡ್ತಿರೋ ಪ್ರಪಂಚದಲ್ಲಿ ನಾವ್ ಏನ್ ಕೆಲಸ ಮಾಡ್ಬೇಕು ಅಂದ್ರೂ ಸ್ವಲ್ಪ ಹಿಂದೆ ಮುಂದೆ 4 ಸತಿ ಯೋಚನೆ ಮಾಡ್ತೀವಿ. ಸೊ ಆ ಧೈರ್ಯ ನಿಮ್ಮಲ್ಲಿ ನೀವು ತುಂಬಿಸ್ಕೋಬೇಕು. ನಿಮ್ಗೆ ನಿಮ್ ತಂದೆ ತಾಯಿ ಬೆಲೆ, ನಿಮ್ ಮಕ್ಳ ಬೆಲೆ, ನಿಮ್ಮ ಹುಟ್ಟಿನ ಒಂದು ಬೆಲೆ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ಸಿನಿಮಾ ಬಂದು ನೋಡಿ. ಕಮರ್ಷಿಯಲಿ ನೀವು ಅಷ್ಟೇ ಎಕ್ಸೈಟ್ ಆಗ್ತೀರಾ, ಅಷ್ಟೇ ಎಂಟರ್ಟೈನ್ಮೆಂಟ್ ನಾವು ನಿಮಗೆ ಕೊಡ್ತೀವಿ. ಫೆಬ್ರವರಿ 23ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆಲ್ಲ ಬಂದು ನಿಮ್ಮ ಪ್ರೀತಿನ, ನಿಮ್ಮ ಆಶೀರ್ವಾದನ ನಮ್ಮ ಮೇಲೆ ತೋರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಕ್ಚುಲಿ ನಾನು ಬಿಗ್ ಥ್ಯಾಂಕ್ಸ್ ಹೇಳಬೇಕು ನನ್ನ ಪ್ರೊಡಕ್ಷನ್ ಹೌಸ್ಗೆ ಮತ್ತೆ ಪ್ರೊಡ್ಯೂಸರ್ಗೆ. ಯಾಕಂದ್ರೆ ಈ ಥರದ ಒಂದು ಕಥೆನ ಅವ್ರು ಆಯ್ಕೆ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬಂದು ನಮಗೆಲ್ಲ ಇಷ್ಟು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ. ನಮ್ಮ ನಿರ್ಮಾಪಕರ ಆನಂದ್ ಬಾಬು ಅವ್ರಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ತುಂಬ ಖುಷಿ ಆಗುತ್ತೆ ನಮಗೆ ಸಿನಿಮಾ ಮಾಡಿದ್ದು. ಎಸ್, ಒಂದ್ಸರಿ ಬರ್ಲಿ. ಧೈರ್ಯಂ ಸರ್ವತ್ರ ಸಾಧನ 3 ಜನದ್ದು ನಾನೇ 1 2 3 ಹೇಳಿ. ಎಸ್, ರೆಡಿ 1 2 3. ಧೈರ್ಯಂ ಸರ್ವತ್ರ ಸಾಧನಂ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಮಾತಾಡೋದಕ್ಕೆ, ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ನಿಮ್ಮ ಟೀಮ್ ಅಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡೋದಕ್ಕೆ ಖುಷಿ ಆಯ್ತು, ಒಂಚೂರು ಬೇಜಾರು ಆಯ್ತು. ಓಕೆ, ಅಂಡ್ ಸಿನಿಮಾ ಒಳ್ಳೆ ಸಕ್ಸಸ್ ಕಾಣಲಿ ಅಂತ ದೇವರಲ್ಲೂ ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಲ್ಲ, ಇದೇ 23ನೇ ತಾರೀಕು ಈ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ಅಂಡ್ ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾನ ಜನ ಕೈ ಬಿಟ್ಟಿಲ್ಲ. ಈ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.